ನವೀನಾಥ್ ಭಗವಂತರ ಸ್ತುತಿಯನ್ನು ಮಾಡ್ತಾ ಒಂದು ಬಹಳ ಸುಂದರವಾದಂಥ ಪಂಕ್ತಿಯನ್ನು ರಚನೆ ಮಾಡ್ತಾರೆ. ಏನು ಹೇಳ್ತಾರೆ ಆಚಾರ್ಯ ಅಂದರೆ, ಇಲ್ಲಿ ಮಾತ್ರ ನಗ್ನತಾ ಕೋ ನಹಿ ಮಾನ ಪ್ರಭು ಶಿವಪನ್ ಬಿನಾ ನಗ್ರತಾ ನೀ ನಹಿ ಪಾವೋ ಪದ ಅರಿಹಂತ್. ಏನು ಹೇಳ್ತಾರೆ ಅಂದರೆ, ಮಾತ್ರ ನಗ್ನತಾ ಕೋ ನಹಿ, ಕೇವಲ ನಗ್ನ ಮಾತ್ರದಿಂದಲೇ ಏನಾಗಲ್ಲ, ಶಿವಪದ ಮೋಕ್ಷವು ಪ್ರಾಪ್ತವಾಗಲ್ಲ. ನಗ್ನವಾದ ತಕ್ಷಣವೇ ಮೋಕ್ಷ ಆಗೋಲ್ಲ. ಮಾತ್ರ ನಗ್ನತಾ ಕೋ ನಹಿ, ಮಾತ್ರ ಕೇವಲ ನಗ್ನರಾದ ತಕ್ಷಣ, ದಿಗಂಬರಾದ ತಕ್ಷಣವೇ ಮೋಕ್ಷ ಆಗೋಲ್ಲ. ದಿಗಂಬರ ಪಶು ಪಕ್ಷಿಗಳು ಸಹ ದಿಗಂಬರಿದ್ದಾವೆ, ಆದರೆ ಶಿವಪದ ಅದರಿಂದ ಮಾತ್ರ ಪ್ರಾಪ್ತವಾಗೋಲ್ಲ. ಬಿನಾ ನಗ್ನತಾ ಬಿ ನಹಿ, ನಗ್ನತಾ ಆಗದೇನೂ ಮೋಕ್ಷ ಇಲ್ಲ. ಏನಿಲ್ಲ, ನಗ್ನರಾಗದೇ ಮೋಕ್ಷ ಪ್ರಾಪ್ತವಿಲ್ಲ. ಪಾವೋ ಪದ ಅರಿಹನ್, ಅರಿಯಂತ ಪದ ಕವಿ ಪ್ರಾಪ್ತವಾಗೋಕ್ಕೆ ಸಂಭವ ಇಲ್ಲ. ಮತ್ತು ಯಾವ ರೀತಿ ಅಂದರೆ, ಪ್ರಥಮ ಹಟೆ ಚಿಲಕಾತವಿ ಲಾಲಿ ಹಟತಿ ಭ್ರಾಂತ್ ಪಾಕ ಕಾರ್ಯ ಪಿರಸಪಾಲಹೋ ಲೋತ ಮುಖಮಿ ಭ್ರಾಂತ್. ಅನ್ನ ಪಾಕಶಾಸ್ತ್ರ ಅಂದರೆ, ಎಷ್ಟೇ ಪಾಕಶಾಸ್ತ್ರ ಬಲ್ಲವರಾಗಿದ್ದರೂ ಸಹ ಎಲ್ಲಿಯ ತನಕ ಧಾನ್ಯ ಅಥವಾ ಬೇಳೆ ಕಾಳು ಬೇಳೆ ಆದುಗಳು ಅದರ ಸಿಪ್ಪೆಯಲ್ಲಿ ತನಕ ಬೇರಾಗೋಲ್ಲ, ಬೆಂದು ಅಲ್ಲಿ ತನಕ ಆ ಭೋಜನದ ಸ್ವಾದಿಷ್ಟ ಬರೋಂಗಿಲ್ಲ. ಏನಾಗಂಗಿಲ್ಲ ಹೇಳ್ರಿ. ನೀವು ಬೇಳೆ ಇಟ್ರಿ ಕುದಿಲಿಕ್ಕೆ, ಹೆಸರು ಆದಿ ಬೇಳೆಗಳನ್ನು, ಅದು ಬೇಳೆ ಸಿಪ್ಪೆ ಬೇರೆ ಆಗಲಿಲ್ಲ ಅಂದರೆ ಅಷ್ಟು ಬೆಂದಿಲ್ಲ. ಅದು ಏನಾಗಿಲ್ಲ ಹೇಳ್ರಿ, ಅಷ್ಟು ಕುದ್ದಿಲ್ಲ. ಅದು ಅದರ ಕುದಿದೇ ಇರುವಂಥ ಆ ಧಾನ್ಯ ಅದು ಸ್ವಾದಿಷ್ಟವಾಗಿ ಭೋಜನ ಆಗ್ತದೆ, ಆಗೋಲ್ಲ. ಎಲ್ಲಿ ತನಕ ಅದು ಕುದ್ದು ಬೇರೆ ಆಗೋಲ್ಲ ಅಲ್ಲಿ ತನಕ ಏನಾಗೋಲ್ಲ, ಅದು ಸ್ವಾದಿಷ್ಟವಾಗಿ ಭೋಜನ ಆಗೋಲ್ಲ. ಪ್ರಥಮ ಹಟೆ ಚಿಲಕಾತಬಿ, ಪ್ರಪ್ರಥಮವಾಗಿ ಚಿಲಕ ಅಂದರೆ ಸಿಪ್ಪೆ ಕುದ್ದೇನಾಗ್ತದೆ, ಅದು ಬೇರಾಗ್ತದೆ. ಹಟೆ ಅಂದರೆ ಬೇರಾಗುವಂಥದ್ದು. ಲಾಲಿ ಹಟತಿ ಭ್ರಾಂತ್ ಅಂದರೆ ಏನಾಗ್ತದೆ, ಭ್ರಾಂತಿ ಅಲ್ಲ, ದೂರವಾಗ್ತದೆ. ಅಂದರೆ ಅದು ಸ್ವಾದಿಷ್ಟವು. ಅದೇ ರೀತಿ ಇಲ್ಲಿ ಹೇಳುವಂಥ ಆಚಾರ್ಯ ಏನು ಉದ್ದೇಶ ಇಟ್ಕೊಂಡು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ನಗ್ನರಾಗದೇ ಮೋಕ್ಷ ಇಲ್ಲ, ನಗ್ನನಾದವರಿಗೆಲ್ಲರಿಗೂ ಮೋಕ್ಷ ಇಲ್ಲ. ಏನಿಲ್ಲ ಹೇಳ್ರಿ, ದಿಗಂಬರ ಆಗದೇ ಮೋಕ್ಷ ಇಲ್ಲ, ದಿಗಂಬರ ಆದ ತಕ್ಷಣವೇ ಮೋಕ್ಷ ಸಿಗೋಲ್ಲ. ಯಾವ ರೀತಿ ಅಂದರೆ, ಬಾಹ್ಯಭ್ಯಂತರ ಪರಿಗ್ರಹಗಳು ಏನಾಗಬೇಕು, ದೂರವಾಗಬೇಕು. ಬಹರ್ವಿ ನಂಗ ಅಂದರ್ವಿ ನಂಗ ಅಂದರೆ, ಹೊರಗಡೆಗೂ ದಿಗಂಬರ ಇರಬೇಕು, ಒಳಗಡೆಯೂ ಸಹ ದಿಗಂಬರ ಇರಬೇಕು. ಈ ಕತೆ ಬಹಳ ಮಾರ್ಮಿಕವಾದಂಥದ್ದು. ನಿನ್ನೇನು ಹೇಳಿದ್ವಿ, ಇಲ್ಲಿ ರವಿಸೇನ ಆಚಾರ್ಯರು ಏನು ಹೇಳಿದರು, ಸೂರ್ಯೋದಯ ಮತ್ತು ಚಂದ್ರೋದಯನ ಕಥೆಗಳನ್ನು ಹೇಳಿದರು. ಇದು ಬಹಳ ಮಾರ್ಮಿಕವಾದಂಥ ಕಥೆ ಇದೆ. ಇದೇ ಕಥೆಯನ್ನು ಪ್ರತಿಬಿಂಬಿಸ್ತದೆ. ಅಂದರೆ, ಪ್ರಥಮ ಹಟೆ ಚಿಲಕಾತಬಿ ಲಾಲಿ ಹಟತಿ ಭ್ರಾಂತ್ ಪಾಕ ಕಾರ್ಯ ಪಿರ ಸಫಲ ಹೋ. ಪಾಕ ಕಾರ್ಯ ಏನಾಗ್ತದೆ, ಸಫಲ ಆಗ್ತದೆ. ಸ್ವಾದಿಷ್ಟವಾದಂಥ ವ್ಯಂಜನ ತಯಾರಾಗ್ತದೆ. ಏನಾಗ್ತದೆ, ಸ್ವಾದಿಷ್ಟವಾದಂಥ ಭೋಜನ ತಯಾರಾಗ್ತದೆ. ಅಂದರೆ ಚೆನ್ನಾಗಿ ಕುದ್ದಾಗ. ಕಚ್ಚಾ ಇತ್ತಂದ್ರೆ ಹೊಟ್ಟೆ ಹತ್ತಂಗಿಲ್ಲ ಅಂತೀರಿ ನೀವು. ಏನಂತೀರಿ ಅಂದ್ರೆ ಹೊಟ್ಟೆಗೆ ಹತ್ತಂಗಿಲ್ಲ, ಆದರೆ ಏನಾಗ್ತದೆ, ಪಚನ ಆಗಂಗಿಲ್ಲ, ಅದು ಅಪಚ್ಯ ಆಗ್ತದೆ. ಕೆಲವೊಮ್ಮೊಮ್ಮೆ ಕಾಳುಗಳು ಚೆನ್ನಾಗಿ ಕುದ್ದಿರೋಲ್ಲ, ಒಂದು ಕುದ್ದಿರುತ್ತದೆ, ಒಂದು ಹಾಗೆ ಇರ್ತದೆ. ಅಂತ ಏನಾದರೂ ಸೇವನೆ ಮಾಡಿದಾಗ ಒಮ್ಮೆ ಏನಾಗ್ತದೆ ಹೇಳ್ರಿ, ಜಾಡಿಸ್ತೈತಿ, ಉರ್ತೈತಿ. ನೀವು ಏನಾಗ್ತದೆ ಹೇಳ್ರಿ, ಅದಕ್ಕಾಗಿ ಸ್ವಾದಿಷ್ಟ ಆಗಂಗಿಲ್ಲ.
ಪಾಕ ಕಾರ್ಯ ಪರಸಫಲಹೋ ಲೋತವು ಮುಖಮೀ ಭ್ರಾಂತ್. ಅಂದರೆ ಮುಖದೊಳಗೆ ಇಟ್ಟರೆ ಏನಾಗ್ತದೆ, ಭಾಳ ಸ್ವಾದಿಷ್ಟ ಆಗ್ತದೆ. ಅದೇ ರೀತಿಯಾಗಿ ದಿಗಂಬರ ಆದಾಗಲೂ ಸಹ ಏನಾಗಬೇಕು ಅಂತ ಹೇಳಿದ್ರೆ, ಬಾಯಭ್ಯಂತರ ಪರಿಗ್ರಹಗಳನ್ನು ದೂರ ಮಾಡಿದಾಗ ಬಹಳ ಸ್ವಾದಿಷ್ಟ ಆಗ್ತದೆ. ಧರ್ಮದಲ್ಲಿ ಇಷ್ಟ ಆನಂದ ಐತಿ ಅಂದ್ರೆ ಮೋಕ್ಷ ಮಾರ್ಗದ ಇಷ್ಟ ಆನಂದದ ಅಂದ್ರೆ ಇದು. ಯಾರು ನಿಜವಾಗಿ ಜಿನೇಂದ್ರ ಭಗವಂತರ ಧರ್ಮವನ್ನು ಗ್ರಹಣೆಯನ್ನು ಮಾಡ್ತಾರೆ, ಶ್ರಾವಕರಿರಲಿ ಸಾಧು ಇರಲಿ, ಅವರು 3 ಕಾಲದಲ್ಲಿ ದುಃಖಿಯಾವು ಸಂಭವತನೇ ಇಲ್ಲ. ಆನಂದ ಐತಿ ಇದ್ರಾಗೆ, ಇಷ್ಟು ಆನಂದ ಐತಿ. ಇನ್ನು ಮೋಕ್ಷ ಮಾರದಾಗ ಇಷ್ಟ ಆನಂದ ಇದ್ರೆ ಮೋಕ್ಷದಾಗ ಇಷ್ಟ ಆನಂದ ಐತಿ. ಅದನ್ನು ವರ್ಣನೆ ಮಾಡೋದಕ್ಕೆ ಅಂದರೆ ಮೋಕ್ಷದ ಸುಖವನ್ನು ಅನುಭೂತಿಯನ್ನು ಸಿದ್ಧರ ಸುಖದ ಅನುಭೂತಿಯನ್ನು ಅರಿಹಂತರಿಗೂ ಆಗೋಲ್ಲ. ಅಂತ ಏನಾಗಲ್ಲ, ಅರಿಹಂತ ಭಗವಂತರು ಹೇಳ್ತಾರೆ ಅದನ್ನು. ಹೀಗೆ ಸಿದ್ಧರ ಸುಖ ಅನಂತ ಸುಖ ಇದೆ ಅಂತೇಳಿ. ಆದರೆ ಅನುಭೂತಿ ಎಲ್ಲಿಯ ತನಕ ಅರಿಹಂತರು ಸಿದ್ಧ ಆಗೋಲ್ಲ ಅಲ್ಲಿ ತನಕ ಸಂಭವ ಇಲ್ಲ, ಅವರಿಗೆ ಅದರ ಅನುಭೂತಿ ಆಗೋದಕ್ಕೆ ಸಂಭವತನೇ ಇಲ್ಲ ಅಂತ ಹೇಳ್ತಾರೆ. ಸಮಯ ಸಾರಲ್ಲಿ ಬಹಳ ಸ್ಪಷ್ಟವಾಗಿ ಇದರ ವ್ಯಾಖ್ಯಾನವನ್ನು ಮಾಡ್ತಾರೆ ಆಚಾರ್ಯರು. ಹಾಗೆಯೇ ಎಲ್ಲಿಯ ತನಕ ಧರ್ಮಾತ್ಮರಾಗೋಲ್ಲ, ನಿಜವಾದಂಥ ಧರ್ಮಾತ್ಮರು, ದಿಖಾವಟ್ಟಿಲ್ಲ, ಧರ್ಮದಲ್ಲಿ ದಿಖಾವಟ್ ನಡೆಯಂಗೇ ಇಲ್ಲ. ಸಂಸಾರದ ಎಲ್ಲ ಕಡೆಗೆ ನಾಟಕ ನಡೀತೈತಿ, ಆದ್ರೆ ಧರ್ಮದಾಗ ನಾಟಕ ನಡೆಯಂಗಿಲ್ಲ. ಧರ್ಮದಾಗೆ ಯಥಾರ್ಥವಾಗಿ ಆ ಶ್ರಾವಕರಲ್ಲಿ ನಾ ಸಾಧು. ಧರ್ಮ ಎರಡೇ ಧರ್ಮ ಐತಿ. ಏನೈತೆ ಹೇಳ್ರಿ? ಕಲ್ಯಾಣವನ್ನು ಮಾಡ್ತಕ್ಕಂಥ ಧರ್ಮ 3 ಲೋಕದಲ್ಲಿ ಅನಂತ ಕಾಲದಿಂದಲೂ ಸಹ ಎರಡೇ ಧರ್ಮ ಇದೆ. ಅನಂತ ಕಾಲ ಕಳೆದರೂ ಸಹ ಎರಡೇ ಧರ್ಮ ಇದೆ, 3ನೇ ಧರ್ಮ ಇಲ್ಲ. ಶ್ರಾವಕ ಧರ್ಮ, ಶ್ರವಣ ಧರ್ಮ. ಈ ಶ್ರಾವಕ ಮತ್ತು ಶ್ರವಣ ಧರ್ಮವನ್ನು ಧಾರಣೆ ಮಾಡಿದಂಥವರು ಇದನ್ನು ಯಾವಾಗಲೂ ಸಹ ಯಥಾರ್ಥವಾಗಿ ಶ್ರದ್ಧೆಯಿಂದ ಯಾರು ಆಚರಣೆಯನ್ನು ಮಾಡ್ತಾರೆ ಅವರಿಗೆ ಏನಾಗ್ತದೆ, ಫಲ ನಿಶ್ಚಿತವಾಗಿ ಫಲಪ್ರಾಪ್ತವಾಗ್ತದೆ. ನಿಮ್ಮಲ್ಲಿ ಒಂದು ಉದಾಹರಣೆಯನ್ನು ಹೇಳ್ತಾರೆ. ಅನ್ಯ ಕ್ಷೇತ್ರದಲ್ಲಿ ಮಾಡಿದಂಥ ಪಾಪ ಧರ್ಮಕ್ಷೇತ್ರದಲ್ಲಿ ಎಲ್ಲ ದೂರವಾಗ್ತದೆ. ಆದರೆ ಧರ್ಮಕ್ಷೇತ್ರದಲ್ಲಿ ಬಂದು ಪಾಪವನ್ನು ಮಾಡಿದರೆ, ಮಾಯಾಚಾರವನ್ನು ಮಾಡಿದರೆ, ಪಾಪವನ್ನು ಮಾಡಿದರೆ ಏನಾಗ್ತದೆ? ವಜ್ರಲೇಪಿ ಅಂದರೆ ವಜ್ರದಲ್ಲಿ ಕೆತ್ತಿದಂಥ ಶಾಸನದಾಗಿ ಆಗ್ತದೆ. ಅದಕ್ಕೆ ಜಿನೇಂದ್ರ ಭಗವಂತರು ಎಲ್ಲ ಭವಿಷ್ಯಗಳಿಗೆ ಶಕ್ತಿ ಇದ್ದಷ್ಟೇ ಧರ್ಮವನ್ನು ಮಾಡಿ ಅಂತ ಹೇಳಿದ್ರು. ಏನು ಹೇಳಿದರು? ಶಕ್ತಿಯ ಎಷ್ಟಿದೆ ಅಷ್ಟನ್ನು ಮಾಡ್ರಿ, ಆದರೆ ಶಕ್ತಿಯ ಇಲ್ಲದೇನೆ ಅತಿಯಾದನ್ನು ಮಾಡ್ತಾ ಹೋಗಿ ಅದನ್ನು ದೋಷವನ್ನು, ಅದಕ್ಕೆ ಧರ್ಮವನ್ನು ಮಾಡಿ ಒಂದು ವೇಳೆ ವ್ರತ ತಗೊಂಡು ಸರಿಯಾಗಿ ನಡೆಸ್ತೇ ಇದ್ದರೆ, ಪಾಲನೆ ಮಾಡ್ಲಿಕ್ಕೆ ಆಗದೇ ಇದ್ದರೆ ನಿಮ್ಮಲ್ಲಿ ಏನು ಹೇಳ್ತಾರೆ? ಪಾಪ ಆಗ್ತದೆ ಅಂತ ಹೇಳ್ತಾರೆ. ಹೌದಲ್ಲ? ವ್ರತ ತಗೊಂಡು ಎಲ್ಲ ಏನಾದರೂ ನಿಯಮ ತಗೊಂಡು ನಡೆಸೋಕ್ಕಾಗದಿದ್ರೆ ಏನು ಹೇಳ್ತಾರೆ ಹೇಳ್ರಿ? ಪಾಪ ಆಗ್ತದೆ. ಅಂದರೆ ಅವ್ರು ತೊಗೊಳ್ದಿದ್ದಾಗೇನು ಪುಣ್ಯ ಆಗ್ತದೇನಾ? ತಗೊಂಡಿಲ್ಲ ಅವರು. ನೋಡ್ರಿ, ವ್ರತ ಇಲ್ಲ, ನಿಯಮ ಇಲ್ಲ, ಏನಿಲ್ಲ, ಪುಣ್ಯ ಆಗತ್ತೇನ ಅವ್ರಿಗೆ? ಅಲ್ಲ, ಪುಣ್ಯ ಇಲ್ಲ, ಅಲ್ಲೂ ಪಾಪ ಆಗ್ತಾ ಇದೆ. ಆದರೆ ಇಲ್ಲಿ ತಿಳಿದು ತಪ್ಪು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಏನಾಗ್ತದೆ? ಇದು ವಜ್ರದ ಹಾಗೆ ಕೆತ್ತಿದಂಥ ಶಾಸನ ಆಗ್ತದೆ. ಗೊತ್ತೈತಿ ಇವರಿಗೆ ಪ್ರಜ್ಞಾ ಅಪರಾಧ ಸಬ್ಸೆ ಬಡ ಅಪರಾಧ. ಅಂದರೆ ಎಲ್ಲದಕ್ಕಿಂತ ದೊಡ್ಡ ಅಪರಾಧ ಯಾವ್ದು ಹೇಳ್ರಿ? ಪ್ರಜ್ಞಾ ಅಂದರೆ ಜ್ಞಾನ. ಜ್ಞಾನಿಯಾಗಿ ಧರ್ಮಾತ್ಮರಾಗಿ ಒಂದು ವೇಳೆ ಅದನ್ನು ಸರಿಯಾಗಿ ಮಾಡಲಿಲ್ಲ ಅಂತ ಹೇಳಿದ್ರೆ ಬಹಳ ದೊಡ್ಡ ಪಾಪ ಆಗ್ತದೆ. ಶಾಸ್ತ್ರದಲ್ಲೆಲ್ಲ ಬರ್ತದೆ ಕತೆ, ಮುಂದೆ ಅದನ್ನೇ ಪ್ರತಿಬಿಂಬಿಸ್ತಾ ಹೋಗ್ತದೆ. ಇಲ್ಲಿ ಆಚಾರ್ಯ ಭಗವಂತರು ಏನು ಹೇಳಿದ್ರಲ್ಲ, ಮಾತ್ರ ನಗ್ನತಾ ಕೋ ನಹಿ ಮಾನ ಪ್ರಭು ಶಿವಪಂತ್. ಕೇವಲ ನಗ್ನನಾಗಿ ಮಾನವನ್ನು ಮಾಡಬೇಡ, ಅಭಿಮಾನವನ್ನು ಮಾಡಬೇಡ, ಮಾನ್ಯ ಆಗಬೇಡ. ನಗ್ನನಾದ ತಕ್ಷಣವೇ ಮೋಕ್ಷ ಆಗೋಲ್ಲ. ಮಾನಪ್ರಭು ಶಿವಪಂತ್ ಬಿನಾ ನಗ್ನತಾ ಕೋ ನಹಿ, ಬಿನಾ ನಗ್ನರಾಗದೇ ಮೋಕ್ಷ ಇಲ್ಲ. ಬಂಧುಗಳೇ, ತಾವೆಲ್ಲ ಒಂದು ದಿವಸ ಮೋಕ್ಷಕ್ಕೆ ಹೋಗಬೇಕು ಅಂತ ಹೇಳಿ ಭಾವ ಮಾಡಿ ಧರ್ಮವನ್ನು ಮಾಡ್ತಾ ಇದ್ರಿ, ವ್ರತ ನಿಯಮಗಳನ್ನು ಪಾಲನೆ ಮಾಡ್ತಾ ಇದ್ದೀರಿ, ಹಾಗೆ ದಾನ ಮಾಡ್ತಾ ಇದ್ದೀರಿ, ಪೂಜಾ ಮಾಡ್ತಾ ಇದ್ದೀರಿ,
ಇವೆಲ್ಲದರ ಯಾವ ಅಪೇಕ್ಷೆಯಿಂದ ಮಾಡ್ತಾ ಇದ್ದೀರಿ? ಮೋಕ್ಷ ಪ್ರಾಪ್ತವಾಗಲಿ. ಧಮ್ಮಂ ಕಮ್ಮ ನಿರ್ಜರೆ. ಧರ್ಮದಿಂದ ಏನು ಭಾವನೆ ಮಾಡ್ತಾ ಇದ್ರಿ? ಕರ್ಮದ ನಿರ್ಜರೆಯಾಗಲಿ. ಒಂದೇ ತದ್ಗುಣ ಲಬ್ಧಿ. ಹೇ ಭಗವಾನ್, ನಿಮಗೆ ಹೇಗೆ ಗುಣಗಳು ಪ್ರಾಪ್ತವಾಗಿದವೋ ಅದೇ ರೀತಿ ನನಗೂ ಸಹ ನನ್ನಲ್ಲೂ ಗುಣಗಳಿದ್ದಾವೆ. ಆ ಗುಣಗಳು ನಿಮ್ಮ ಗುಣಗಳು ನನಗೆ ಬರೋಲ್ಲ. ಏನು ಹೇಳ್ರಿ? ನಿಮ್ಮಲ್ಲಿರುವಂಥ ಗುಣಗಳು ನಿಮ್ಮಲ್ಲೇ ಇರ್ತವೆ. ಯಾವಾಗ ನಿಮ್ಮಲ್ಲಿರುವಂಥ ಗುಣಗಳು ನಮ್ಮಲ್ಲೂ ಇದೆ. ಆ ಗುಣಗಳ ಪ್ರಕಟ ಆಗ್ತಾ ಇಲ್ಲ. ಏನಾಗ್ತಾ ಇಲ್ಲ ನಮಗೆ? ಆ ಗುಣಗಳು ಪ್ರಕಟವಾಗಲಿ ಎಂದು ಭಗವಾನ್ ನಿಮ್ಮ ಚರಣದಲ್ಲಿ ಬರ್ತಾ ಇದ್ದೀನಿ ಮತ್ತು ನೀವು ಹೇಳಿದಂಥ ಧರ್ಮದ ಮಾರ್ಗದಲ್ಲಿ ಹೋಗ್ತಾ ಇದ್ದೀನಿ. ನೀವು ಹೇಳಿರುವಂಥ ಧರ್ಮದಲ್ಲಿ ನಾನು ಶ್ರದ್ಧೆಯಿಂದ ನನ್ನ ಶಕ್ತಿ ಇದ್ದಷ್ಟು ನಾನು ವ್ರತಗಳನ್ನು, ಪೂಜೆಗಳನ್ನು, ದಾನಗಳನ್ನು ನಾನು ಮಾಡ್ತಾ ಇದ್ದೀನಿ ಪ್ರಭು. ಇದರ ಉದ್ದೇಶ ಅಂದರೆ ನನಗೂ ಸಹ ನಿಮ್ಮ ಹಾಗೆ ಏನಾಗಲಿ ಗುಣಗಳು ಪ್ರಕಟವಾಗಲಿ ಎನ್ನುವಂಥ ಉದ್ದೇಶದಿಂದ. ಪ್ರಥಮ ಹಟಿ ಚಿಲಕಾತಬಿ ನಾಲಿ ಹಟತಿ ಬ್ರಾನ್. ಸ್ವಲ್ಪ ಸ್ವಲ್ಪ ಏನಾಗ್ತದೆ, ಪರಿಗ್ರಹಗಳನ್ನು ದೂರ ಮಾಡ್ತಾ ಹೋದಾಗ ಒಂದು ದಿವಸ ಪೂರ್ಣ ಪರಿಗ್ರಹಗಳನ್ನು ತ್ಯಾಗವಾಗಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಈ ಕಥೆಗಳ ಏನು ಹೇಳ್ತಾ ಇದ್ದಾರೆ, ನಿನ್ನೆ ಸೂರ್ಯೋದಯ ಮತ್ತು ಚಂದ್ರೋದಯದ ಕಥೆಗಳನ್ನು ಅರ್ಧದಲ್ಲೇ ನಿಲ್ಲಿಸಿದ್ವಿ. ಅದು ಬಹಳ ನೋಡ್ರಿ, ಸೂರ್ಯೋದಯ ಚಂದ್ರೋದಯರು ಆದಿನಾಥರ ಸಮಯದಲ್ಲಿ ಅವರು ದೀಕ್ಷೆಯನ್ನು ಧಾರಣೆ ಮಾಡಿದರು. ಬಹಳ ಜನರ ವಿಚಾರಗಳಿದಾವೆ. ಅಂದರೆ ನಾವು ಚತುರ್ಥ ಕಾಲ ಇದ್ದರೆ ನಾವು ಮೋಕ್ಷಕ್ಕೆ ಹೋಗಿಬಿಡ್ತಿದ್ವಿ. ಚತುರ್ಥ ಕಾಲ ಮತ್ತು ತೀರ್ಥಂಕರ ಪ್ರಾಪ್ತವಾಗಿದ್ದರೆ ನಾವು ಮೋಕ್ಷಕ್ಕೆ ಹೋಗ್ತಿದ್ವಿ. ಆದ್ರೆ ತೀರ್ಥಂಕರ ಎಷ್ಟೋ ಸಲ ಪ್ರಾಪ್ತವಾಗಿದ್ದಾರೆ ಬಂಧುಗಳು. ಅನಂತ ಸಂಸಾರದಲ್ಲಿ ಅನಂತ ಸಲ ಅನಂತ ಪರ್ಯಾಯಗಳನ್ನು ಪ್ರಾಪ್ತ ಮಾಡಿಕೊಂಡು ಬರ್ತಾ ಇದ್ದಾರೆ ಸಂಸಾರಿ ಜೀವಿಗಳು. ಎಷ್ಟೋ ಸಲ ಪ್ರಾಪ್ತವಾಗಿದ್ದಾರೆ. ಆದರೆ ಏನಾಗಿಲ್ಲ, ಪ್ರಾಪ್ತವಾದರೂ ಸಹ ಅವರು ಸಾನ್ನಿಧ್ಯ ಪ್ರಾಪ್ತವಾದರೂ ಸಹ ಸದ್ಬುದ್ಧಿ, ಸದ್ವಿಚಾರ, ಸನ್ಮಾರ್ಗದಲ್ಲಿ ಶ್ರದ್ಧೆ ಆಗಲಿಲ್ಲ. ಆ ಕಾರಣದಿಂದಲೇ ಸಂಸಾರದಲ್ಲಿ ಪರಿಭ್ರಮಣೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ ಸಂಸಾರಿ ಜೀವಿ. ಚಂದ್ರೋದಯ ಸೂರ್ಯೋದಯರು ಆದಿನಾಥರೊಂದಿಗೆ ದೀಕ್ಷೆ ಧಾರಣೆ ಮಾಡ್ತಾರೆ. ದೀಕ್ಷೆಯನ್ನು ಧಾರಣೆ ಮಾಡಿ ಪರಿಸರಗಳನ್ನು ಸಹನ ಮಾಡ್ಕೊಳ್ಳಿಕ್ಕಾಗದೇ ಏನಾಗ್ತಾರೆ, ಅವರು ಮುನಿಧರ್ಮದಿಂದ ಅವರು ವಿಚಲಿತರಾಗಿ ಪಾರಿಭಾಷಿಕ ದೀಕ್ಷೆಯನ್ನು ಅನುಕರಣೆಯನ್ನು ಮಾಡ್ತಾರೆ. ಅಂದರೆ ಮರೀಚಿಯ ಶಿಷ್ಯರಾಗ್ತಾರೆ. ಮರೀಚಿಯ ಶಿಷ್ಯರಾಗಿ ಅವರು ಮಿಥ್ಯಾ ಮತಗಳ ಪೋಷಣೆಯನ್ನು ಮಾಡ್ತಾರೆ. ಭಾಳಷ್ಟು ಜನರನ್ನು ಶಿಷ್ಯರನ್ನಾಗಿ ಮಾಡ್ಕೊತಾರೆ. ಇಲ್ಲಿ ಬಹಳ ಕ್ವಾಂಟಿಟಿ ಇದ್ದದ್ದೇ ಧರ್ಮ ಅಂತಲ್ಲ, ಏನು ಭಾಳ ಜನ ಹೇಳುವಂಥದ್ದೇ ಧರ್ಮ ಅಂತಲ್ಲ, ಆದರೆ ಭಾಳ ಜನ ಆಚರಣೆ ಮಾಡೋದೇ ಧರ್ಮ ಅಂತಲ್ಲ. ಆದರೆ ಭಾಳ ಜನ ಆಚರಣೆ ಮಾಡುವಂಥದ್ದು, ಭಾಳ ಜನ ಹೇಳುವಂಥದ್ದು ಒಂದು ವೇಳೆ ನಿಜವಾಗಿ ಧರ್ಮವಾಗಿದ್ದರೆ, ಧರ್ಮಾಚರಣೆಗಾದರೆ ಅದು ನಿಜವಾದ ಧರ್ಮ ಇದೆ. ಆದರೆ ಅದು ನಿಜವಾದ ಧರ್ಮ ಅಲ್ಲದೇಗಿದ್ರೆ ಒಬ್ಬರೇ ಆಚರಣೆ ಮಾಡ್ತಾ ಇದ್ರೂ ಸಹ ಏನಾಗಿದೆ, ಅದು ನಿಜವಾದಂಥ ಧರ್ಮ ಇದೆ. ಆದಿನಾಥ್ ಭಗವಂತರು ಒಬ್ಬರೇ ಅದನ್ನು ಪಾಲನೆ ಮಾಡ್ತಾ ಇದ್ರು. ಮರೀಚಿ ಬಹಳಷ್ಟು ಜನ ಶಿಷ್ಯರನ್ನು ತಯಾರು ಮಾಡ್ತಾನೆ ಮತ್ತು ಅವ್ರಿಗೆ ಶಿಷ್ಯರು ತಯಾರಾಗ್ತಾರೆ. ಆದರೆ ಅವರೆಲ್ಲರೂ ಸಹ ಸಂಸಾರದಲ್ಲಿ ಅನಂತ ಕಾಲ ಪರಿಭ್ರಮಣೆಯನ್ನು ಮಾಡಿದರು. ಆದಿನಾಥರು ಅದೇ ಭಾವದಲ್ಲಿ ಮೋಕ್ಷಕ್ಕೆ ಹೋದರು. ನಾನಾ ಯೋನಿಗಳಲ್ಲಿ ಪರಿಭ್ರಮಣೆಯನ್ನು ಮಾಡಿ ಮಿಥ್ಯಾ ತಪದಿಂದ ಸ್ವಲ್ಪ ಕರ್ಮ ನಿರ್ಜರೆ ಮತ್ತು ಸ್ವಲ್ಪ ಪುಣ್ಯ ಅಂತೂ ಆಗ್ತದೆ. ಏನಾಗ್ತದೆ ಹೇಳ್ರಿ? ಸ್ವಲ್ಪ ಪುಣ್ಯ ಅಂತೂ ಪ್ರಾಪ್ತವಾಗ್ತದೆ. ಆ ಧರ್ಮದಿಂದ ಪಂಚೇಂದ್ರಿಯ ಸುಖಗಳು, ಭೋಗಗಳು ಪ್ರಾಪ್ತವಾಗ್ತವೆ ಮತ್ತು ಪುನಃ ಸಂಸಾರ ವೃದ್ಧಿ ಆಗ್ತದೆ. ನಾರಾಯಣ, ಪ್ರತಿನಾರಾಯಣ ಇವರೆಲ್ಲರೂ ಸಹ ಪೂರ್ವದಲ್ಲಿ ಮುನಿಯಾಗಿರ್ತಾರೆ. ಘನಘೋರ ತಪಸ್ಸೆ ಮಾಡ್ತಾರೆ. ತಪಸ್ಸಿನಿಂದ ಸ್ವರ್ಗದಲ್ಲಿ ಹೋಗಿ ಜನ್ಮ ಪಡೀತಾರೆ. ನಿಧಾನ ಬಂಧವನ್ನು ಕಟ್ಟಿಕೊಂಡಿರ್ತಾರೆ. ಮತ್ತೆ ಬಂದು ಏನಾಗ್ತಾರೆ, ಅವರು ನಾರಾಯಣ, ಪ್ರತಿನಾರಾಯಣ ಆಗ್ತಾರೆ. ಅರ್ಧ ಚಕ್ರವರ್ತಿಗಳಾಗ್ತಾರೆ. 3 ಖಂಡದ ಅಧಿಪತಿ ಪ್ರಾಪ್ತವಾಗ್ತದೆ. ದೇವತೆಗಳು ಅವರ ಸೇವೆಯನ್ನು ಮಾಡ್ತಾ ಇರ್ತಾರೆ. ಇಷ್ಟೆಲ್ಲ ಪುಣ್ಯ ಇರ್ತದೆ ಅವರಿಗೆ, ಮನುಷ್ಯರಷ್ಟೇ ಅಲ್ಲ. ಆದರೆ ಕೊನೆಗೆಲ್ಲಿ ಹೋಗ್ತಾರೆ ಅವರು? ಕೊನೆಗೆ ಕೆಳಗೆ ಹೋಗ್ತಾರೆ.
ಅಂತ ಹೇಳಿದರೆ ಅವರು ಪುಣ್ಯವನ್ನು ಸಂಪಾದನೆ ಮಾಡಿರುವಂಥದ್ದು ಅದು ಮೋಕ್ಷಕ್ಕೆ ಕಾರಣವಾಗಿರುವಲ್ಲ. ಯಾರು ಸಮೀಚೀನವಾದಂಥ ಧರ್ಮವನ್ನು ಪಾಲನೆ ಮಾಡಿ ಪುಣ್ಯ ಸಂಪಾದನೆ ಮಾಡ್ತಾರೆ ಅದಕ್ಕೆ ಸಾತಿಶಯ ಪುಣ್ಯ ಅಂತ ಹೇಳ್ತಾರೆ. ಸಮೀಚೀನವಾದಂಥ ಮಾರ್ಗದಲ್ಲಿ ಸಂಪಾದನೆಯಾದಂಥ ಪುಣ್ಯ. ಸಾತಿಶಯ ಪುಣ್ಯ ಅಂದರೆ ಅದು ಪರಂಪರದಿಂದ ಆ ಜೀವಿಗೆ ಮೋಕ್ಷವನ್ನು ಪ್ರದಾನ ಮಾಡುವಂಥ ಪುಣ್ಯ. ಸಾತಿಶಯ ಪುಣ್ಯ ಅಂದರೆ ಒಂದಲ್ಲ ಒಂದು ಭಾವದಲ್ಲಿ ಮುಂದೆ ಹೋಗಿ ಅದು ಮೋಕ್ಷವನ್ನು ಪ್ರದಾನ ಮಾಡುವಂಥದ್ದಿದೆ. ಆದಿನಾಥರು ಸಹ ಅವರು ಪೂರ್ವದಲ್ಲಿ ಮುನಿಗಳಿಗೆ ಆಹಾರ ದಾನವನ್ನು ಮಾಡಿದರು. ಆಹಾರ ದಾನ ಮಾಡಿದ್ರಿಂದಲೇ ಮುಂದೆ ಒಂದೊಂದು ಭಾವದಲ್ಲಿ ಮೇಲೆ ಏರ್ತಾ ಏರ್ತಾ ಹೋಗ್ತಾರೆ. ಮುಂದೆ ಹೋಗ್ತಾ ಹೋಗ್ತಾ ಅಲ್ಲಿಂದ ಭೋಗಭೂಮಿಗೆ ಹೋಗ್ತಾರೆ. ಭೋಗಭೂಮಿಯಿಂದ ಒಂದು ಸ್ವರ್ಗದಲ್ಲಿ ಜನ್ಮ ಪಡೀತಾರೆ. ಸ್ವರ್ಗದ ರಾಜ ಆಗ್ತಾರೆ. ಕೊನೆಗೆ ಆದಿನಾಥರಾಗಿ ಮೋಕ್ಷಕ್ಕೆ ಹೋಗ್ತಾರೆ. ತಾವೆಲ್ಲರೂ ಸಹ ಸಮೀಚೀನವಾದಂಥ ಧರ್ಮವನ್ನು ಧಾರಣೆ ಮಾಡಿ ಶ್ರದ್ಧೆಯಿಂದ ಸಮ್ಯಕ್ತದೊಂದಿಗೆ ಸತ್ಪಾತ್ರಕ್ಕೆ ದಾನವನ್ನು ಮಾಡಿದ್ರಿ ಅಂದರೆ ಒಂದು ಗ್ರಾಸ್ ಕೊಟ್ಟರು ಅಂತ ಹೇಳಾದರೆ ಬಂಧುಗಳೇ ನೀವು ಸಹ ಪರಂಪರೆಯಿಂದ ಮೋಕ್ಷವನ್ನು ಪ್ರಾಪ್ತ ಮಾಡ್ಕೊಳ್ತೀರಿ. ಈಗ ಶಕ್ತಿ ಇಲ್ಲ, ಮಹಾವ್ರತವನ್ನು ಧಾರಣೆ ಮಾಡಲಿಕ್ಕೆ ಆರಿಕೆ ಆಗ್ಲಿಕ್ಕೆ ಆಗೋಲ್ಲ, ಆದರೆ ಆಗ್ಬೋದು. ಅಂದರೆ ಯಾರು ಶಕ್ತಿ ಇರ್ತದೆ ಶ್ರದ್ಧಾ ಇರ್ತದೆ ಅಂಥವ್ರು ಏನಾಗ್ತಾರೆ, ಕೆಲವರಿಗೆ ಶಕ್ತಿ ಇದ್ದರೂ ಆಗೋಲ್ಲ, ಶಕ್ತಿ ಇದ್ದರೂ ಶ್ರದ್ಧಾ ಇರೋಲ್ಲ. ಕೆಲವರಿಗೆ ಶ್ರದ್ಧಾ ಇರ್ತದೆ ಶಕ್ತಿ ಇರೋಲ್ಲ. ಇದಂತೂ ಪಂಚಮ ಕಾಲ. ಈ ಕಾಲದಲ್ಲಿ ಹೀನ ಸಹನನ ಇರುವಂಥದ್ದು, ರೋಗಮಯವಾದಂಥ ಶರೀರ. ಹಾಗೆ ಇದರಲ್ಲಿ ಬಹಳ ದೃಢತೆಯಿಂದ ಯಾರು ಶ್ರದ್ಧೆಯಿಂದ ಧಾರಣೆ ಮಾಡ್ತಾರೆ ಅಂತ ಬಹಳ ಬಿರ್ಲೆ ಜೀವಿಗಳೇ ಸಿಗ್ತಾರೆ ಭಾಳ. ಇನ್ನು ಆಗದೇ ಇದ್ದರೆ ಶಕ್ತಿ ಇದ್ದಷ್ಟು ಏನು ಮಾಡುವಂಥದ್ದು, ದಾನ ಪೂಜೆಗಳನ್ನು ಮಾಡ್ತಾ ಸಾವಕರ ಸತ್ಕ್ರಿಯೆಗಳನ್ನು ಪಾಲನೆಯನ್ನು ಮಾಡ್ತಾ ಶ್ರದ್ಧೆಯನ್ನು ಮಾಡ್ತಾ ನಮಗೂ ಸಹ ಒಂದು ದಿವಸ ಆ ಮಹಾವ್ರತವನ್ನು ಪಾಲನೆ ಮಾಡುವಂಥ ಶಕ್ತಿ ಪ್ರಾಪ್ತವಾಗಲಿ, ಅಂಥ ಪರ್ಯಾಯವು ಪ್ರಾಪ್ತವಾಗಲಿ ಎಂದು ಭಾವವನ್ನು ಏನು ಮಾಡ್ತಾ ಇರ್ತಾರೆ ಅವರಿಗೂ ಸಹ ನಿಶ್ಚಿತವಾಗಿ ಪ್ರಾಪ್ತವಾಗ್ತದೆ. ಹಾಗೆಯೇ ಚಂದ್ರೋದಯ ಸೂರ್ಯೋದಯರು ನಾನಾ ಯೋನಿಗಳಲ್ಲಿ ಪರಿಭ್ರಮಣೆಯನ್ನು ಮಾಡಿ ಪಶುಗತಿಗಳಲ್ಲಿ ಎಷ್ಟೋ ಸಲ ಜನ್ಮ ಪಡೀತಾರೆ, ಮರಣ ಆಗ್ತದೆ, ಮತ್ತೆ ಜನ್ಮ ಆಗ್ತದೆ, ಮರಣ ಆಗ್ತದೆ. ಕೊನೆಗೂ ಸಹ 2 ಹರಿಣಿಗಳಾಗಿರ್ತಾರೆ, ಜಿಂಕೆಗಳಾಗಿರ್ತಾರೆ. ಜಿಂಕೆ ಮರಿಗಳಾಗಿದ್ದಾಗ ಮತ್ತು ನಿಮಿತ್ಯ ಪ್ರಾಪ್ತವಾಗ್ತದೆ. ನೋಡಿ, ಒಮ್ಮೆ ಧರ್ಮದ ಅಭಿನಯವನ್ನು ಮಾಡಿದರೆ, ಧರ್ಮವನ್ನು ಒಂದು ವೇಳೆ ಬಹಳ ಅದನ್ನು ಆಧಾರ ಮಾಡ್ದೇನೆ ಅದನ್ನು ಅಭಿನಯ ಮಾಡಿ ಅದನ್ನು ತ್ಯಾಗವನ್ನು ಮಾಡಿದರೆ ಆ ಜೀವಕ್ಕೆ ಬಹು ಕಾಲದ ತನಕ ಸಂಸಾರ ಪರಿಭ್ರಮಣೆ ಮಾಡಿದರೂ ಸಹ ಮತ್ತೆ ತಿರುಗಿ ಪ್ರಾಪ್ತವಾಗೋಲ್ಲ. ಬಹುಕಾಲ ಕಳೆದ ಹೋಗ್ತರೂ ಸಿಗಂಗಿಲ್ಲ. ತಮ್ಮೆಲ್ಲರಿಗೂ ದೇವಶಾಸ್ತ್ರ ಗುರುಗಳಲ್ಲಿ ಶ್ರದ್ಧಾ ಆಗಿದೆ, ನಿಜವಾದಂಥ ಜಿನೇಂದ್ರ ಭಗವಂತರು ಹೇಳಿದಂಥ ಮಾರ್ಗದಲ್ಲಿ ಶ್ರದ್ಧಾ ಆಗಿದೆ ಅಂದರೆ ನೀವೆಲ್ಲ ಭಾಳ ಪುಣ್ಯಶಾಲಿಗಳಿದಿರಿ. ಏನಿದಿರಿ? ಸಮ್ಯದೃಷ್ಟಿಗಳ ಪುಣ್ಯದ ವರ್ಣನ ಮಾಡೋಕ್ಕಾಗೋಂಗಿಲ್ಲ, ವರ್ಣಾತೀತವಾದಂಥದ್ದಿದೆ. ಕಮ್ಮಿ ಅಂತ ತಿಳ್ಕೊಬೇಡ್ರಿ ಬಂಧುಗಳೇನು. ಈಗ ನಾವು ಸಾವಕರಿದ್ದೀವಿ, ನಾವೇನೂ ಇಲ್ಲ, ಕಮ್ಮಿ ಇಲ್ಲ, ನೀವೇ ಕಮ್ಮಿ ಇಲ್ಲ. ನೀವು ಸಮ್ಯದೃಷ್ಟಿಗಳಾಗಿದ್ರಿ, ನೀವು ಶ್ರಾವಕ ಧರ್ಮವನ್ನು ಪಾಲನೆ ಮಾಡುವರಾಗಿದ್ರಿ ಅಂದರೆ ನಿಮ್ಮ ಪುಣ್ಯನೂ ಭಾಳ ಇದೆ. ನೋಡ್ರಿ, ಅವರು ಮುನಿಯಾಗಿದ್ದು ಕಡೆಗೆ ಎಷ್ಟು ಕಾಲ ಅವರಿಗೆ ಅನಂತ ಕಾಲ ಕಳೆದರೂ ಸಹ ಮುನಿಗಳ ಸಾನ್ನಿಧ್ಯ ಸಿಗಂಗಿಲ್ಲ. ಜೈನ ಧರ್ಮದ ತತ್ವಗಳನ್ನು, ಜಿನೇಂದ್ರ ಭಗವಂತರು ಹೇಳಿದಂಥ ತತ್ವಗಳನ್ನು, ಸಮೀಚೀನವಾದ ತತ್ವಗಳ ಉಪದೇಶ ಆ ಜೀವಿಗಳಿಗೆ ಸಿಗೋಲ್ಲ. ಬಹು ಕಾಲದ ನಂತರ 2 ಜಿಂಕೆ ಮರಿಯಾಗಿದ್ದಾಗ ಇನ್ನು ಸಿಂಹ ಹಿಡಿದು ತಿಂತಾ ಇರ್ತದೆ. ಏನು ಮಾಡ್ತಾ ಇರ್ತದೆ? ಭಕ್ಷಣೆ ಮಾಡ್ತಾ ಇರ್ತದೆ. ಹಿಡ್ಕೊಂಡಿರ್ತದೆ, ಸಾಯಿಸಿರೋಲ್ಲ. ಸಣ್ಣ ಮರಿಗಳಾಗಿರ್ತವೆ, ಜೀವಂತವಾಗಿ ಹಿಡ್ಕೊಂಡಿರ್ತದೆ. 3ನೇ ನಾರಾಯಣ ಆತನು ವಿಮಲಾ ತೀರ್ಥಂಕರ ಸಮೂಸರಣದಲ್ಲಿ ಹೋಗಿ ಬರ್ತಾ ಇರ್ತಾನೆ. ಬರ್ತಾ ಇದ್ದಾಗ ಆತನು ಮರಿಗಳನ್ನು ನೋಡಿ ಆತನಿಗೆ ಭಾವ ಆಗ್ತದೆ, ರಕ್ಷಣೆಯನ್ನು ಮಾಡ್ತಾನೆ. ಪುಣ್ಯ ಇದ್ದಾಗ ಮಾತ್ರ ಆಗ್ತದೆ.
ಆ ಜೀವಿಯ ಪುಣ್ಯ ಭವಿತವತ್ವ ಏನಾಗ್ತಾ ಇದೆ, ಉದಯಕ್ಕೆ ಬರ್ತಾ ಇದೆ. ಆ ಚಕ್ರವರ್ತಿಗೆ ಭಾವ ಆಗ್ತದೆ, ರಕ್ಷಣೆ ಮಾಡಬೇಕಂತ ತಂದು ಜಿನಾಲಯದಲ್ಲಿ ಇಡ್ತಾನೆ. ಅದು ಮುನಿಗಳ ಸಾನ್ನಿಧ್ಯ ಪ್ರಾಪ್ತವಾಗ್ತದೆ. ಮುನಿಗಳ ಉಪದೇಶವನ್ನು ಗ್ರಹಣೆ ಮಾಡಿ ಆ ಮರಿಗಳು ಬೆಳೀತಾ ಇರ್ತವೆ. ಒಂದು ಮರಿ ಅದಕ್ಕೆ ಮರಣದ ಸಮಯ ಬರ್ತದೆ. ಆಗ ಮುನಿ ಮಹಾರಾಜರು ಅದಕ್ಕೆ ಉಪದೇಶವನ್ನು ಮಾಡ್ತಾರೆ. ಸಮಾಧಿ ಮರಣ ಆಗ್ತದೆ. ನೋಡಿದ್ರೆ ಒಂದು ಸಲ ಸಮಾಧಿ ಮರಣ ಆದರೆ ಜೀವದು ತಿನ್ನ ಭವ ಸತ್ತಟ್ಟ ಭವ ಅಂತ ಹೇಳ್ತಾರೆ ಆಚಾರ್ಯ. 2-3 ಭವ ಇಲ್ಲದಿದ್ರೆ 7-8 ಭವ. 7-8 ಭವದಲ್ಲಿ ಮೋಕ್ಷ ಆಗೇ ಬಿಡ್ತಿತ್ತು. ಬಹಳ ದುರ್ಲಭದಿಂದ ದುರ್ಲಭವಾದಂಥದ್ದೇ ಸಮಾಧಿ ಆಗದು. ಸಮ್ಯ ದೃಷ್ಟಿ ಆಗೋದು ದುರ್ಲಭ. ಸಮ್ಯ ದೃಷ್ಟಿ ಆದಮೇಲೆ ಸಮಾಧಿ ಯಾರದ್ದಾಗ್ತದೆ? ಸಮಾಧಿ ಮರಣ ಯಾರದ್ದಾಗ್ತದೆ? ವೃತ್ತಿಗಳ ಸಮಾಧಿ ಆಗ್ತದೆ, ಅವಿರತಿಗಳದಿಲ್ಲ. ಯಾರು ವೃತ್ತಿಗಳಾಗಿರ್ತಾರೆ, ಆದರೆ ವೃತ್ತಿಗಳಾದರೆ ಎಲ್ಲರದ್ದು ಸಮಾಧಿ ಆಗ್ತದೆ. ಮಹಾವ್ರತ ಅಣುವ್ರತ ಬೇಕು. ಮಹಾವ್ರತ ಅಣುವ್ರತವನ್ನು ಯಾರು ಶ್ರದ್ಧೆಯಿಂದ ಪಾಲನೆ ಮಾಡ್ತಾ ಇರ್ತಾರೆ ಆದರೆ ಅವರದ್ದೇ ಆಗಬಹುದು, ಅಣುವ್ರತಿಗಳದ್ದು ಅಥವಾ ಮಹಾವ್ರತಿಗಳು. ಇನ್ನು ಅವಿರಸಮ್ಯ ದೃಷ್ಟಿದು ಮರಣ ಆದರೆ ಸಮಾಧಿ ಮರಣ ಅಲ್ಲ, ಶಾಂತಿ ಮರಣ. ಏನು ಹೇಳ್ರಿ? ಶಾಂತಿತ್ವಾದಂಥ ಮರಣ ಇದೆ ಅದು. ಸಮಾಧಿ ಮರಣ ಬಹಳ ದುರ್ಲಭದಿಂದ ದುರ್ಲಭವಾದಂಥದ್ದಿದೆ. ಅಣುವ್ರತ ಪ್ರಾಪ್ತವಾಗುವುದು ಮತ್ತು ಮಹಾವ್ರತ ಸಿಗೋದು ಬಹಳ ದುರ್ಲಭಿದೆ. ಮಹಾವ್ರತ ಅಣುವ್ರತಿ ಆದಮೇಲೆ ಸಮಾಧಿ ಆಗೋದು ಬಹಳ ದುರ್ಲಭ ಇದೆ. ಯಾಕಂದ್ರೆ ಇದು ಜಿನ ಮಾರ್ಗದಾಗ ಎಸ್ಕೀರ್ತಿ ಉದಯ ಭಾಳ ಇರ್ತೈತಿ. ಅದನ್ನು ಎಲ್ಲ ಸಹನ ಮಾಡ್ಕೊಳ್ಳಿಕ್ಕೂ ಶಕ್ತಿ ಬೇಕು. ಯಾರೂ ಉಬ್ಬಿದ್ರಂದ್ರೆ ಏನು ಹೇಳ್ರಿ? ಯಾರೋ ನಿಮ್ಮನ್ನ ಉಬ್ಬಿಸಿದ್ರ ಹಾಗೆ ತಾನಾಗೆ ಎಸ್ಕೀರ್ತಿ ಉದಯ ಬಹಳ ಆಗ್ತದೆ. ಜಿನಮಾರ್ಗ ಐತಿದ. ಜಿನೇಂದ್ರ ಭಗವಂತರು ಹೇಳಿದಂಥ ವ್ರತಗ್ರಹಣೆ ಮಾಡಿದ್ರಿ ತಾನಾಗೆ ಎಸ್ಕೀರ್ತಿ ಉದಯ ಆಗ್ತದೆ. ಎಸ್ಕೀರ್ತಿ ಉದಯದಿಂದ ಸ್ವಲ್ಪ ಅಭಿಮಾನ ಆಯಿತು, ಮತ್ತೆ ಕೆಳಗೆ ಬರ್ತದೆ. ಹಾಗೆಯೇ ಸಮಾಧಿ ಆಗೋದು ಬಹಳ ದುರ್ಲಭದಿಂದ ದುರ್ಲಭವಾದಂಥದ್ದಿದೆ. ಯಾರು ಲಕ್ಷ್ಯ ಇಟ್ಕೊಂಡಿರ್ತಾರೆ ಸಮಾಧಿ ಲಕ್ಷ್ಯವನ್ನು, ಅಣುವ್ರತ ಮಹಾವ್ರತವನ್ನು ಧಾರಣೆ ಮಾಡೋ ಉದ್ದೇಶ ಸಮಾಧಿಯನ್ನು ಮಾಡಿಕೊಳ್ಳಿಕ್ಕಾಗಿ, ಸಮಾಧಿ ಮರಣಕ್ಕಾಗಿ ಭವ್ಯಾತ್ಮರಾದವರು ಏನು ಮಾಡ್ತಾರೆ? ವ್ರತಗಳನ್ನು ಪಾಲನೆ ಮಾಡ್ತಾ ಇರ್ತಾರೆ. ಆ ಸಮಯಕ್ಕಾಗಿ ಉತ್ಸವವನ್ನು ಮಾಡಿಕೊಳ್ಳಿಕ್ಕೆ ಸಮಾಧಿ ಮಹೋತ್ಸವ. ಧರ್ಮಾತ್ಮರಿಗೆ ವೃತ್ತಿಗಳಾದಂಥವರಿಗೆ ಇನ್ನೇನು ಮರಣ ಸಮೀಪ ಬಂದಿದೆ ಅಂತ ಬಹಳ ಆನಂದ ಆಗ್ತದೆ. ಏನಾಗ್ತದೆ ಹೇಳ್ರಿ? ಬಹಳ ಆನಂದ ಆಗ್ತದೆ. ಪೂರ್ವದಲ್ಲಿ ಮರಣ ನಿಕಟವಾಗಿ ತಿಳಿದು ಬರ್ತಾ ಇದೆಯಲ್ಲ, ಇನ್ನು ಹತ್ತಿರದಲ್ಲಿ ಮರಣ ಇದೆ ಅನ್ನುವಂಥದ್ದು ಬಹಳ ಆನಂದ ಆಗ್ತದೆ. ಅವರು ಅದನ್ನು ಉತ್ಸವವನ್ನು ಮಾಡ್ತಾರೆ. ಅಂಥವರಿಗೆ ಸಮಾಧಿ ಆಗ್ತದೆ. ಮೊನ್ನೆ ಕುಂತಲಗಿರಿಯಲ್ಲಿ ವರ್ಧಮಾನ್ ಸಾಗರ ಆಚಾರ್ಯರು ಬಹಳ ಯೋಗ್ಯವಾದಂಥ ಕ್ರಿಯೆಗಳನ್ನು ಮಾಡಿದರು. ಹಾಗೆ ತಮ್ಮ ನೋಡ್ರಿ ಲಾಸ್ಟ್ ತನಕನೂ ಪದವಿ ಬಿಡೋಂಗಿಲ್ಲ ಕೆಲವರು. ಆದಿ ವ್ಯಾಧಿ ಉಪಾಧಿ ಸಮಾಧಿ. ಸಮಾಧಿ ಆಗಬೇಕಂದ್ರೆ ಆದಿ ವ್ಯಾಧಿ ಉಪಾಧಿ ಇವೆಲ್ಲವನ್ನು ಸಹ ಬಿಟ್ಟಾಗ ಮಾತ್ರ ಏನಾಗ್ತದೆ? ಸಮಾಧಿ ಆಗ್ತದೆ. ಹಾಗೆ ಉಪಾಧಿಯನ್ನು ಪದವಿಯನ್ನು ಸಹ ಏನು ಮಾಡಿದರು? ಅವರು ತ್ಯಾಗವನ್ನು ಮಾಡಿದರು. ಶಾಸ್ತ್ರಿತವಾಗಿ ತ್ಯಾಗ ಮಾಡಿ ಯೋಗ್ಯರಾದಂಥವರಿಗೆ ಈ ಆಚಾರ್ಯ ಪದನೂ ಸಹ ಏನಿದೆ, ಇದು ತ್ಯಾಗ ಮಾಡುವಂಥದ್ದಿದೆ. ಆಚಾರ್ಯ ಪದ ಇಟ್ಕೊಂಡು ಸಮಾಧಿ ಆಗಂಗಿಲ್ಲ. ಇದೊಂದು ಪದವಿ ಇದೆ. ಸಾಧಾರಣ ಮುನಿನೇ ಆಗಬೇಕಾಗ್ತದೆ. ಮುನಿಯಾಗಿ ಅವರು ಬಹಳ ಸಾದಾ ಸೀದಾ ಇಷ್ಟು ಪಂಚಮ ಕಾಲದಲ್ಲಿ ನೋಡ್ರಿ 13ನೇ ದಿನಕ್ಕೆ ಸಮಾಧಿ ಆಯಿತು. ಮತ್ತು ಬಹಳ ಅವರು ಸಜಾಗಿದ್ದರು. ಮಾತ್ರ ಲಾಸ್ಟ್ ತನಕನೂ ಸಹ ತೋರಿಸ್ತಾ ಇದ್ರು ಬಯ್ಯಾಜಿಯವರು. ಹಾಂ, ಧನ್ಯವು ಅಂಥ ಸಾಧಕ್ ಧನ್ಯರಿದ್ದಾರೆ ನೋಡ್ರಿ. ಆ ರೀತಿ ನಮಗೂ ಸಹ ಅಂತಿಮ ಸಮಯದಲ್ಲಿ ಆ ರೀತಿಯ ಅಂಥ ಶ್ರದ್ಧಾ, ಅದೇ ರೀತಿಯ ಶಕ್ತಿ ಪ್ರಾಪ್ತವಾಗಲಿ. ಹಾಗೆ
ಅವರು ಎಲ್ಲಿದ್ದರೂ ಸಹ ಅವರು ನಿಕಟವಾದಂಥ ಏನಿದ್ದಾರೆ ಮೋಕ್ಷಕ್ಕೆ ಹೋಗುವಂಥವರಿದ್ದಾರೆ. ನಮಗೂ ಸಹ ಅಂಥ ಶಕ್ತಿ ಪ್ರಾಪ್ತವಾಗಲಿ ಅನ್ನುವಂಥ ಭಾವವನ್ನು ಮಾಡಬೇಕು. ಪಂಚಮ ಕಾಲದಲ್ಲೂ ಸಹ ಇಂಥ ಸಮಾಧಿ ಮಾಡ್ಕೊಂಥ ಸಾಧಕರಿದ್ದಾರೆ ನೋಡ್ರಿ, ವಿಚಾರ ಮಾಡಿ. ಆಚಾರ್ಯಶ್ರೀಯೂ ಸಹ ಅವರಿಗೆ ಶರೀರ ಸಾಥ್ ಕೊಡದಿದ್ದಾಗ ಶರೀರವನ್ನು ತ್ಯಾಗ ಮಾಡಿ ಸಮಾಧಿಯನ್ನು ಗ್ರಹಣೆಯನ್ನು ಮಾಡಿದರು. ಉತ್ಕೃಷ್ಟ ಸಮಾಧಿ ಆಗ್ತದೆ. ಆಚಾರ್ಯ ಜ್ಞಾನಸಾಗರರು ಬಹಳ ಉತ್ಕೃಷ್ಟವಾದಂಥ ಸಮಾಧಿಯನ್ನು ಮಾಡಿಕೊಂಡ್ರು. ಈ ಸಮಯದಲ್ಲೂ ಇದೆ ಬಂಧುಗಳೇ, ಸಮಾಧಿ ಮರಣ, ಉತ್ಕೃಷ್ಟವಾದಂಥ ಸಮಾಧಿ ಮರಣ. ಮೋಕ್ಷ ಇಲ್ಲ, ಮೋಕ್ಷ ಮಾರ್ಗ ಇದೆ. ಏನಿದೆ ಹೇಳ್ರಿ? ಮೋಕ್ಷ ಮಾರ್ಗ ನಿರಂತರವಾಗಿದೆ. ಯಾರು ಶ್ರದ್ಧಾ ಇದೆ, ಯಾರು ಧರ್ಮವನ್ನು ಆಚರಣೆ ಮಾಡ್ತಾ ಇರ್ತಾರೆ, ಅವರಿಗೆ ಸಮಾಧಿ ಮರಣವೂ ಆಗ್ತದೆ ಮತ್ತು 2-3 ಭಾವದಲ್ಲೂ ಮೋಕ್ಷ ಪ್ರಾಪ್ತವಾಗ್ತದೆ. ಒಂದು ಸಲ ಸಮಾಧಿ ಆದರೆ ಹೆಚ್ಚಂದರೆ 6-7 ಭಾವದಲ್ಲಿ ಮೋಕ್ಷ ಆಗೇ ಆಗ್ತದೆ. ಆ ಹರಿಣ, ಜಿಂಕೆ ಸಮಾಧಿಯನ್ನು ಮಾಡಿಕೊಳ್ತದೆ. ಸಮಾಧಿ ಮರಣದಿಂದ ಆ ಜೀವವು ಸ್ವರ್ಗದಲ್ಲಿ ಹೋಗಿ ಹುಟ್ಟುಕೊಳ್ತದೆ ಮತ್ತು ಸ್ವರ್ಗದಿಂದ ಬಂದು ಧನದತ್ತ ಎನ್ನುವಂಥ ಇವರ ಏನಾಗ್ತದೆ, ಭೂಷಣ ಎನ್ನುವಂಥ ಪುತ್ರನಾಗಿ ಹುಡ್ತಾನ. ಆತ ಸ್ವರ್ಗದಿಂದ ಬಂದು ಭೂಷಣ ಪುತ್ರನಾಗಿ ಹುಟ್ಟಿರ್ತಾನೆ. ಹಾಗೆ ಧನದತ್ತನು 22 ಕೋಟಿ ನಾಣ್ಯದ ಒಡೆಯನಾಗಿರ್ತಾನೆ. ಆತ ಬಹಳ ದೊಡ್ಡ ಸೇಡ್ಜಿ ಆಗಿರ್ತಾನೆ. ಆತನು ಪುತ್ರನು ಜನ್ಮ ಆಗ್ತಾ ಇದ್ದಾಗಲೇ ನಿಮಿತ್ತ ಜ್ಞಾನಿಗಳು ಹೇಳ್ತಾರೆ, ಈ ಪುತ್ರನ ಲಕ್ಷಣಗಳು ಅಂದರೆ ಈತ ಜಿನದೀಕ್ಷೆಯನ್ನು ಧಾರಣೆ ಮಾಡ್ತಾನೆ ಅಂತ ಹೇಳ್ತಾರೆ. ಕೇಳಿದ ತಕ್ಷಣ ಧನದತ್ತ ನೋಡಿ, ಪೂರ್ವದ ಸಂಬಂಧ ಜೀವಿಯೊಂದಿಗೆ ಹೇಗಿರ್ತದೆ ಅಂದರೆ, ಪೂರ್ವದ ಸಂಬಂಧದಿಂದಲೇ ರಾಗದ್ವೇಷಗಳು ಉತ್ಪನ್ನವಾಗ್ತದೆ. ಪೂರ್ವದಲ್ಲಿ ಧನದತ್ತನು ಭೂಷಣನ ಸಹೋದರನಾಗಿದ್ದಾತ. ಅಂದರೆ ಸೂರ್ಯೋದಯ ಚಂದ್ರೋದಯರಾಗಿ ಅವರು ಬಹಳ ಕಾಲದಿಂದಲೂ ಅಣ್ಣ ತಮ್ಮಂದಿರಾಗಿ ಜನ್ಮವನ್ನು ಪಡೀತಾ ಬರ್ತಾಯಿದ್ರು. ಅದರ ನಂತರ ಸಹ ಬಹಳ ಪರ್ಯಾಯದಲ್ಲಿ ಜನ್ಮವನ್ನು ಪಡೆದಿದ್ದರು. ಈ ಸಂಸ್ಕಾರದಿಂದ ಪುತ್ರನ ಮೇಲೆ ಬಹಳ ಮೋಹ ಆಗ್ತದೆ. ಪುತ್ರನನ್ನು ಆತನು ಬಿಡಬಾರದು ಅಂತ ಹೇಳಿ ಆತನು ಒಂದು ಮನೆಯನ್ನು ನಿರ್ಮಾಣ ಮಾಡ್ತಾನೆ. ಆ ಮನೆಯಲ್ಲೇ ಎಲ್ಲ ವ್ಯವಸ್ಥೆಗಳು, ಅಂದರೆ ಪ್ರತಿಯೊಂದು ವ್ಯವಸ್ಥೆ, ಆತನ ಬಾಲ್ಯ, ವಿದ್ಯಾ, ಮದುವೆ, ಆತನ ಜೀವನ ಪೂರ್ಣವಾಗಿ ಆ ಮನೆಯೊಳಗೇ ಮಾಡಲಿಕ್ಕೆ ಯೋಗ್ಯವಾದಂಥ ಒಂದು ದೊಡ್ಡದಾದಂಥ ಮನೆಯನ್ನು ಕಟ್ಟಿಸ್ತಾನೆ. ಅದರೊಳಗೆ ಆತನು ಬೆಳೀತಾ ಇರ್ತಾನೆ. ಆತನು ಜನ್ಮದಿಂದಲೇ ಸೂರ್ಯ ಚಂದ್ರನನ್ನು ನೋಡೇ ಇರಲಿಲ್ಲ. ಆತ ಸೂರ್ಯ ಉದಯನೂ ನೋಡಲಿಲ್ಲ, ಚಂದ್ರ ಹಸ್ತನೂ ನೋಡಲಿಲ್ಲ. ಆತನು ಎಂಥ ಮನೆಯನ್ನು ಕಟ್ಟಿರ್ಬೇಕಾತ ನೋಡ್ರಿ. ಮೋಹ ಜೀವದ್ದು. ಮನೆಯಲ್ಲೇ ಆತನಿಗೆ ವಿದ್ಯಾ ಬುದ್ಧಿ ಮದುವೆ ಮಾಡಿಸ್ತಾನೆ. ಭಾಳಷ್ಟು ಜನ ರಾಣಿಯರಿರ್ತಾರೆ, ಅವರೊಂದಿಗೆ ಆತನು ಬಹುಕಾಲ ಆತನು ಸಮಯವನ್ನು ವ್ಯತೀತ ಮಾಡ್ತಾ ಇರ್ತಾನೆ. ಆದರೆ ಆತನಿಗೆ ವೈರಾಗ್ಯ ಧಾರಣೆ ಮಾಡಿ ದೀಕ್ಷೆನ ಧಾರಣೆ ಮಾಡೋದಕ್ಕೆ ನಿಮಿತ್ತನೇ ಸಿಗೋಲ್ಲ. ಉಪಾದಾನ ಇದ್ದರೂ ನಿಮಿತ್ತ ಬೇಕಲ್ಲ. ನಿಮಿತ್ತ ಇಲ್ಲದೆ ಉಪಾದಾನ ಜಾಗೃತ ಆಗೋಲ್ಲ. ನಿಮಿತ್ತಿಗಳು ಪ್ರಾಪ್ತವಾದಾಗ ಉಪಾದಾನ ಏನಾಗ್ತದೆ, ಜಾಗೃತ ಆಗ್ತದೆ. ಆದರೆ ಆತನಿಗೆ ನಿಮಿತ್ತನೇ ಸಿಗ್ತಾ ಇರಲಿಲ್ಲ. ಕೊನೆಗೆ ಒಂದು ದಿನ ಆತನು 5ನೇ ಅಂತಸ್ತಿನ ಮಹಲ್ನಲ್ಲಿ ಆತನು ಮಲಗಿರ್ತಾನೆ. ಮಲ್ಕೊಂಡಿದ್ದಾಗ ಅಲ್ಲಿಗೆ ಸ್ವರ್ಗದಿಂದ ದೇವತೆಗಳು ಬರ್ತಾ ಇರುವಂಥದ್ದು ಮತ್ತು ಅವರು ಜೈ ಜೈಕಾರವನ್ನು ಮಾಡ್ತಾ ಇರುವಂಥದ್ದು ಆತನಿಗೆ ಕೇಳಿಬರ್ತದೆ. ಅವರು ಮುನಿಗಳ ದರ್ಶನಕ್ಕಾಗಿ ಬರ್ತಾ ಇರ್ತಾರೆ. ಅದನ್ನು ಕೇಳಿದ ತಕ್ಷಣ ಆತನಿಗೆ ಏನಾಗ್ತದೆ, ಎಚ್ಚರ ಆಗ್ತದೆ. ಎಚ್ಚರಾಗಿ ಆತನು ನೋಡ್ತಾನೆ, ಯಾರು ದೇವತೆಗಳು ಬರ್ತಾ ಇದ್ದಾರೆ, ಜೈಘೋಷವನ್ನು ಮಾಡ್ತಾ ಇದ್ದಾರೆ, ಮುನಿಗಳ ಜೈಘೋಷವನ್ನು ಮಾಡ್ತಾ ಇದ್ದಾರೆ. ಆಗ ಆತ ಅಷ್ಟೊತ್ತಿಗೆ ಆತನಿಗೆ ಜಾತಿ ಸ್ಮರಣೆ ಆಗ್ತದೆ. ನಾನು ಈ ವಿಮಾನದಲ್ಲಿದ್ದೆ, ನಾನು ದೇವನಾಗಿದ್ದೆ ಹಿಂದಿನ ಪರ್ಯಾಯದಲ್ಲಿ. ಈ ಮನುಷ್ಯ ಭಾವದಲ್ಲಿ ಜನ್ಮ ಪಡೆದು ತುಚ್ಛವಾದಂಥ
ಈ ಭೋಗದಲ್ಲಿ ನಾನು ಕಾಲವನ್ನು ವ್ಯತೀತ ಮಾಡಿದೆ ಬಹಳ. ನಾನು ದೀಕ್ಷೆಯನ್ನು ಧಾರಣೆ ಮಾಡಬೇಕು. ಮುನಿಗಳ ಜೈಕಾರವನ್ನು ಹಾಕ್ತಾ ಇದ್ದಾರೆ, ಸ್ತುತಿಯನ್ನು ಮಾಡ್ತಾ ಇದ್ದಾರೆ. ಇದನ್ನು ತಿಳಿದು ಆತನೇನು ಮಾಡ್ತಾನೆ, ರಾತ್ರಿಯಲ್ಲಿಯೇ ಆತನು ತನ್ನ ಅರಮನೆಯಿಂದ ಕೆಳಗೆ ಇಳಿದು ಬರ್ತಾ ಇರ್ತಾನೆ, ಮೆಟ್ಟಿಲನ್ನು ಇಳಿದು ಕೆಳಗೆ ಬರ್ತಾ ಇರ್ತಾನೆ. ಎಂದೂ ಆತನು ಭೂಮಿ ಮೇಲೆ ನಡೆದವನೇ ಅಲ್ಲ. ಆತ ಕೆಳಗಿಳಿದು ಬರ್ತಾ ಇರುವಾಗ ಹೊರಗಡೆ ವಸ್ತುಗಳು ಆತನ ಪರಿಚಯನೂ ಇರೋಲ್ಲ. ಮೆಟ್ಟಿಲು ಕೆಳಗಿಳಿದು ಬರ್ತಾ ಇದ್ದಾಗಲೇ ಮೆಟ್ಟಿಲ ಕೆಳಗಡೆಯಲ್ಲಿ ಒಂದು ಹಾವು ಇರ್ತದೆ. ಹಾವು ಆತನಿಗೆ ಕಚ್ಚುತ್ತದೆ. ಆತನು ದೀಕ್ಷೆ ತಗೊಳ್ಬೇಕು, ಮುನಿಗಳ ಹತ್ರ ಹೋಗಬೇಕು, ದೀಕ್ಷೆಯನ್ನು ಧಾರಣೆ ಮಾಡಬೇಕು ಅಂತೇಳಿ ಬರ್ತಾ ಇರ್ತಾನೆ. ಹಾವು ಕಚ್ಚುತ್ತದೆ. ಹಾವು ಕಡಿದು ಆತನಿಗೆ ಮೃತ್ಯು ಆಗ್ತದೆ. ಆದರೆ ಆತನು ದೀಕ್ಷೆಯ ಧಾರಣೆಯನ್ನು ಮಾಡಿದ ಇಂದ ಆತನು ಸ್ವರ್ಗದಲ್ಲಿ ಹೋಗಿ ಏನು ಮಾಡ್ತಾನೆ, ಜನ್ಮವನ್ನು ಪಡಿತಾನಾತ. ಸತ್ತು ಆತನು ಮಹೇಂದ್ರ ಸ್ವರ್ಗದಲ್ಲಿ ಹೋಗಿ ಜನ್ಮವನ್ನು ಪಡಿತಾನಾತ, 4ನೇ ಸ್ವರ್ಗದಲ್ಲಿ. ಹಾಗೆ ಇತ್ತ ಆತನ ಧನದತ್ತನು ಸಹ ಪುತ್ರನ ಮೋಹದಿಂದ ಆತನು ನಾನಾ ಯೋನಿಗಳಲ್ಲಿ ಪರಿಭ್ರಮಣೆಯನ್ನು ಮಾಡ್ತಾನೆ. ಮತ್ತೆ ಸೇಡ್ಜಿ ಆಗಿದ್ದವನು ಪುತ್ರನ ದೀಕ್ಷೆ ತಗೊಳ್ಳಕ್ಕೆ ಬಿಡಲಿಲ್ಲ ಮತ್ತು ತಾನೂ ಸಹ ಧರ್ಮವನ್ನು ಮಾಡಲಿಲ್ಲ ಆತ. ಇದರಿಂದ ಮತ್ತೆ ಪುನಃ ಕುಯೋನಿಗಳಲ್ಲಿ ಮತ್ತೆ ಪರಿಭ್ರಮಣೆಯನ್ನು ಮಾಡ್ತಾನೆ. ಇತ್ತ ಭೂಷಣನು ಸ್ವರ್ಗದಲ್ಲಿ ಬಹುಕಾಲದ ತನಕ ಆತನು ಸ್ವರ್ಗದಲ್ಲಿ ಸುಖವನ್ನು ಭೋಗಿಸಿ ಅಲ್ಲಿಂದ ಆತನು ಚ್ಯುತನಾಗಿ ಜಂಬೂದ್ವೀಪದಲ್ಲಿ ಬಂದು ಜನ್ಮವನ್ನು ಪಡಿತಾನೆ. ಜಂಬೂದ್ವೀಪದ ಹಾಗೆ ಚಂದ್ರಾದಿತ್ಯ ಹೆಸರಿನ ನಗರದಲ್ಲಿ ರಾಜ ಪ್ರಕಾಶನ ಪುತ್ರನಾಗ್ತಾನಾತ. ಪುತ್ರನಾಗಿ ಜನ್ಮವನ್ನು ಪಡೆದು ಆತನಿಗೆ ಜಗದ್ದೂತಿ ಅಂತ ಹೆಸರಿಟ್ಟಿರ್ತಾರೆ. ಜಗದ್ದೂತಿ ಆತನು ಯೌವನ ಅವಸ್ಥೆಗೆ ಬರ್ತಾನೆ. ಆದರೆ ಬಹಳ ಶ್ರೇಷ್ಠನಾಗಿರ್ತಾನೆ ಮತ್ತು ಆತನಿಗೆ ಮೊದಲಿನಿಂದಲೂ ಸಹ ಸಂಸಾರದಿಂದ ಉದಾಸೀನ ಭಾವ ಇರ್ತದೆ ಆತನಿಗೆ. ಆತನು ದೀಕ್ಷೆಯನ್ನು ಧಾರಣೆ ಮಾಡೋದಕ್ಕೆ ಉತ್ಕಟಿತನಾಗಿರ್ತಾನೆ. ಆದರೆ ಆತನ ವಿಚಾರವನ್ನು ತಿಳಿದು ರಾಜನು ಆತನ ತಂದೆಯಾದಂಥ ಪ್ರಕಾಶ ಆತನನ್ನು ಬೇಗ ರಾಜನಾಗಿ ಮಾಡ್ತಾನೆ ಮತ್ತು ರಾಜಕನ್ಯೆಯರನ್ನು ತಂದು ಆತನಿಗೆ ಮದುವೆ ಮಾಡಿಸ್ತಾನೆ ಮತ್ತು ಆತನಿಗೆ ಜವಾಬ್ದಾರಿಯನ್ನು ಕೊಡ್ತಾನೆ. ಆತನು ಸಿಂಹಾಸನದ ಮೇಲೆ ಕೂತ್ಕೊಂಡು ರಾಜ್ಯಭಾರವನ್ನು ಮಾಡ್ತಾ ಇರ್ತಾನೆ. ಆದರೆ ಆತನು ಮತ್ತೆ ಮತ್ತೆ ದೀಕ್ಷೆಯನ್ನು ತೆಗೆದುಕೊಳ್ಳುವಂಥ ಭಾವವನ್ನು ಮಾಡ್ತಾ ಇರ್ತಾನೆ. ಆತ ರಾಜ್ಯವನ್ನು ತ್ಯಾಗ ಮಾಡಿ ಹೋಗುವಂಥ ಭಾವವನ್ನು ಮಾಡ್ತಾ ಇರ್ತಾನೆ. ವೃದ್ಧ ಮಂತ್ರಿಗಳು ಆತನಿಗೆ ಮತ್ತೆ ಮತ್ತೆ ಉಪದೇಶವನ್ನು ಮಾಡ್ತಾ ಇರ್ತಾರೆ. ವೃದ್ಧರಾದಂಥ ಮಂತ್ರಿಗಳು ಹಾಗೆ ಉಪದೇಶವನ್ನು ಮಾಡಿ ಆತನನ್ನು ದೃಢವಾಗಿ ರಾಜ್ಯದಲ್ಲಿ ಸ್ಥಾಪನೆ ಮಾಡ್ತಾ ಇರ್ತಾರೆ. ಕುಲ ಪರಂಪರವಾಗಿ ಬಂದಂಥ ರಾಜ್ಯದ ಪರಿಪಾಲನೆಯನ್ನು ಮಾಡು, ಇನ್ನು ಕುಲ ಪರಂಪರವಾಗಿ ಬಂದಂಥ ರಾಜ್ಯದ ಪರಿಪಾಲನೆಯನ್ನು ಮಾಡಬೇಕು ನೀನು. ಮತ್ತು ರಾಜ್ಯ ಪರಿಪಾಲನೆ ಮಾಡುವುದರಿಂದ ಸಮಸ್ತ ಪ್ರಜೆಗಳು ಸುಖಿಯಾಗಿರುತ್ತಾರೆ, ಸಮಸ್ತ ಪ್ರಜೆಗಳು ಧರ್ಮವನ್ನು ಮಾಡ್ತಾರೆ. ಇದರಿಂದ ನಿನಗೂ ಸಹ ಪುಣ್ಯದ ಸಂಚಯವಾಗ್ತದೆ. ಹಾಗೆ ನೀನು ರಾಜ್ಯವನ್ನು ತ್ಯಾಗ ಮಾಡಿದರೆ, ಧರ್ಮಾತ್ಮಂತ ರಾಜನಿಲ್ಲದಿದ್ದರೆ ಮತ್ತು ಪುನಃ ಪ್ರಜೆಗಳು ಧರ್ಮವನ್ನು ಪಾಲನೆ ಮಾಡೋದು ಕಠಿಣವಾಗ್ತದೆ. ಹಾಗಾಗಿ ನೀನು ರಾಜನಾಗಿ ಧರ್ಮ ಪಾಲನೆಯನ್ನು ಮಾಡ್ತಾ ಇರು ಎಂದು ವೃದ್ಧ ಮಂತ್ರಿಗಳು ಆತನಿಗೆ ಮತ್ತೆ ಮತ್ತೆ ತಿಳಿಸಿ ಹೇಳ್ತಾ ಇರ್ತಾರೆ. ಈ ಕಾರಣದಿಂದ ಆತನು ವೈರಾಗ್ಯವುಳ್ಳವನಾಗಿದ್ದರೂ ಸಹ ಆತನು ದೀಕ್ಷೆಯನ್ನು ಧಾರಣೆ ಮಾಡದೆ ಹಾಗೆಯೇ ಆತನು ಮುನಿಗಳ ಸೇವೆಯನ್ನು ಮಾಡು, ಧರ್ಮಾತ್ಮರ ಸೇವೆಯನ್ನು ಮಾಡು, ದಾನ ಧರ್ಮ ಪೂಜಾದಿಗಳನ್ನು ಮಾಡುವುದರಿಂದಲೂ ಸಹ ಧರ್ಮವಾಗುತ್ತದೆ. ಈ ಧರ್ಮವೂ ಸಹ ನಿನಗೆ ಪರಂಪರೆಯಿಂದ ಮೋಕ್ಷವು ಪ್ರಾಪ್ತವಾಗ್ತದೆ ಎಂದು ಮಂತ್ರಿಗಳು ಮತ್ತೆ ಮತ್ತೆ ಆತನಿಗೆ ಉಪದೇಶವನ್ನು ಮಾಡ್ತಾ ಇರ್ತಾರೆ. ಈ ಉಪದೇಶದಿಂದ ಆತನು ಪೂಜಾದಿಗಳನ್ನು ಮಾಡುವುದರೊಂದಿಗೆ ಮತ್ತು ಸದಾಕಾಲವೂ ಆತನು ಸಾಧು ಸಂತರ ಸೇವೆಯನ್ನು ಮಾಡ್ತಾ ಇರ್ತಾನೆ. ಆತ ಮತ್ತು ಮುನಿಗಳಿಗೆ ಆಹಾರ ದಾನ ಮಾಡುವುದರಲ್ಲಿ ಆತನು ಮುಂದಿರ್ತಾನೆ. ಯಾವಾಗಲೂ ಸಹ ನಿರಂತರವಾಗಿ ಮುನಿಗಳ ಆಹಾರ ದಾನವನ್ನು ಮಾಡ್ತಾ ಇರ್ತಾನೆ. ಸತ್ಪಾತ್ರಗಳನ್ನು ಗುರುತಿಸಿ ಆಹಾರ ದಾನವನ್ನು ಮಾಡುತ್ತಿದ್ದನು. ಹಾಗೆ ಒಂದು ದಿನ ಆತನ ಆಯು ಪೂರ್ಣವಾಗುತ್ತದೆ. ಆತನು ಸತ್ಪಾತ್ರಕ್ಕೆ ದಾನ ಮಾಡಿದರ ಫಲಸ್ವರೂಪವಾಗಿ ದೇವಕುರುವಿನಲ್ಲಿ ಭೋಗಭೂಮಿಯಲ್ಲಿ ಜನ್ಮವನ್ನು ಹೊಂದಿದನು. ದೇವಕುರು ಭೋಗಭೂಮಿಯಲ್ಲಿ ಆತನಾಗ್ತಾನೆ ಜನ್ಮವನ್ನು ಪಡೆದುಕೊಳ್ತಾನೆ. ಅಲ್ಲಿ ಭೋಗಭೂಮಿಯ ಸುಖವನ್ನು ಭೋಗಿಸಿ ಆತನು
ಆಯು ಮುಗಿದ ಮೇಲೆ ಸತ್ತು ಈಶಾನ್ಯ ಸ್ವರ್ಗದಲ್ಲಿ ಉತ್ಪನ್ನವಾದನು. ಈಶಾನ್ಯ ಸ್ವರ್ಗದಲ್ಲಿ ಆತ ಏನಾಗ್ತಾನೆ, ಜನ್ಮವನ್ನು ಪಡೀತಾನೆ ಆತ. ಅಲ್ಲಿ ಆಯು ಮುಗಿದ ಮೇಲೆ ಅಲ್ಲಿಯ ಸುಖಗಳನ್ನು ಭೋಗಿಸಿ ಶ್ರುತಿಯನ್ನು ಒಂದು ಜಂಬೂದೀಪದ ವಿದೇ ಕ್ಷೇತ್ರದ ಅಚಲ ಚಕ್ರವರ್ತಿಯ ಹಾಗೆ ಮಗನಾಗಿ ಜನ್ಮವನ್ನು ಪಡೆದರು. ಜಂಬೂ ದೀಪದ ವಿದೇ ಕ್ಷೇತ್ರದಲ್ಲಿ, ವಿದೇ ಕ್ಷೇತ್ರತಕ್ಕಂಥ ಅಚಲ ಎನ್ನುವಂಥ ಚಕ್ರವರ್ತಿ, ಆ ಚಕ್ರವರ್ತಿಯ ಪುತ್ರನಾಗ್ತಾನಾತ. ಪುತ್ರನಾಗಿ ಜನ್ಮವನ್ನು ಪಡೆದನು. ಹಾಗೆ ಈತನು ಬಹಳ ಸುಂದರನಾಗಿದ್ದನು ಮತ್ತು ಈತನ ಹೆಸರು ಅಭಿರಾಮ ಎಂದಿತ್ತು. ಅಂದರೆ ಅಭಿರಾಮ ಎಂದರೆ ಆತನು ಸಂಸಾರದಿಂದ ಅಭಿಮುಖನಾಗಿದ್ದನು. ಹೆಸರು ಸಹ ಅಭಿರಾಮ ಎಂದು, ಆದರೆ ಸಂಸಾರದಿಂದ ಆತನು ವೈರಾಗ್ಯವುಳ್ಳವನಾಗಿದ್ದನು. ಸದಾಕಾಲ ಆತನು ದೀಕ್ಷೆಯನ್ನು ಧಾರಣೆ ಮಾಡುವಂಥ ಭಾವವನ್ನು ಮಾಡ್ತಾ ಇದ್ದ. ವೈರಾಗಿಯಾಗಿರ್ತಾನೆ. ಇದನ್ನು ಮನಗಂಡು ಚಕ್ರವರ್ತಿಯು ಆತನನ್ನು ಬೇಗ ಒಂದು ರಾಜ್ಯದಲ್ಲಿ ಸ್ಥಾಪನೆಯನ್ನು ಮಾಡಿಸಿದನು. ಆತನು ರಾಜ್ಯದಲ್ಲಿ ನೋಡ್ರಿ, ಬೇರೆ ಯಾರಾದರೂ ವೈರಾಗ ದೀಕ್ಷೆ ತೊಗೊಳ್ಬೇಕಂತ ಭಾವ ಮಾಡ್ತಿದ್ದಾರೆ ಅಂದರೆ ಹಿರಿಯವರು ಏನು ಮಾಡ್ತಾರೆ ಹೇಳ್ರಿ, ಬೇಗ ಅವ್ರನ್ನ ಗುರ್ತಿತ್ತು ನಿಮಗೆ ಎಲ್ಲ ಬೇಗ ಏನು ಮಾಡ್ತಾರೆ ರೀ, ಮದುವೆಯನ್ನು ಮಾಡ್ತಾರೆ ರೀ. ಮದುವೆ ಮಾಡಿದರೆ ಅವ್ರು ಹೆಂಗೆ ಬಿಟ್ಟು ಹೋಗಬೇಕು. ಹಾಗೆ ಅಭಿರಾಮನನ್ನು ರಾಜನಾಗಿ ಮಾಡಿ ಚಕ್ರವರ್ತಿಯು ಆತನಿಗೆ ಸುಂದರ ಸುಂದರ ರಾಜಕುಮಾರಿಯರನ್ನು ತಂದು ಮದುವೆಯನ್ನು ಮಾಡಿಸಿದನು. ಆತನಿಗೆ 3,000 ರಾಣಿಯರು. ಎಷ್ಟು ಜನ? 3,000 ಸುಂದರವಾದಂಥ ದೇವಿಯರಂತೆ ಕಂಗೊಳಿಸುವಂಥ ರಾಣಿಯರು ಇರುತ್ತಾರೆ. ಆದರೆ ಅಭಿರಾಮನು ಸದಾಕಾಲ ವೈರಾಗ್ಯವುಳ್ಳವನಾಗಿರುತ್ತಾನೆ. ದೀಕ್ಷೆಯನ್ನು ಧಾರಣೆ ಮಾಡುವುದರಲ್ಲಿ ಆತನು ಸದಾಕಾಲ ಆತನು ಸಿದ್ಧನಾಗಿರುತ್ತಾನೆ. ಆದರೆ ಚಕ್ರವರ್ತಿಯ ಆತನನ್ನು ಒತ್ತಾಯವಾಗಿ ಸಂಸಾರದಲ್ಲಿ ಆತನ್ನು ಸ್ಥಾಪನೆ ಮಾಡಿದ್ದರಿಂದ ಮತ್ತು ತಂದೆಯ ಭಯದಿಂದ ದೀಕ್ಷೆಯನ್ನು ಧಾರಣೆ ಮಾಡದೆ ಮನೆಯಲ್ಲೇ ಇರ್ತಾನಾತ. ತಂದೆಗೆ ಹೆದರಿ ಆತ ದೀಕ್ಷೆ ಧಾರಣ ಮಾಡಲಿ ಹೋಗೋಲ್ಲ ಆತ. ಆದರೆ ವೈರಾಗ್ಯ ಆತನು ಬಹಳ ಇರುತ್ತದೆ. ಆತನು 3,000 ಪತ್ನಿಯರಲ್ಲಿ ಯಾವ ರೀತಿ ಅಂದರೆ ಆನೆಗಳು ನೀರಿನಲ್ಲಿ ಯಾವ ರೀತಿ ಹೆಣ್ಣಾನೆಗಳು ಗಂಡಾನೆಯನ್ನು ಆವರಿಸ್ಕೊಂಡಿರ್ತವೋ ಅದೇ ರೀತಿಯಾಗಿ ಆತನ ಸುತ್ತುವರೆದಿರ್ತಾರೆ ಎಲ್ಲರೂ ಸಹ. ಆತನ ಮನಸ್ಸನ್ನು ಸಂಸಾರದ ಕಡೆಗೆ ಜಗಲಿಕ್ಕಾಗಿ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಅವರೆಲ್ಲರೂ ಸೇರಿ. ಆದರೆ ಅಭಿರಾಮನು ಅವರೆಲ್ಲರನ್ನು ಒಟ್ಟಿಗೆ ಕೂಡಿಸಿ ಅವರಿಗೆ ಉಪದೇಶವನ್ನು ಮಾಡುತ್ತಿದ್ದನು. ಅವರೆಲ್ಲರನ್ನು ಕೂಡಿಸಿ ಆತ ಏನು ಮಾಡ್ತಿದ್ದ? ಉಪದೇಶವನ್ನು ಮಾಡ್ತಿದ್ದ. ಅವರ ಮನವನ್ನು ಪರಿವರ್ತನೆ ಮಾಡುವುದಕ್ಕಾಗಿ ಆತನು ಸದಾಕಾಲ ಉಪದೇಶ ಮಾಡುತ್ತಿದ್ದನು. ಅಷ್ಟೇ ಅಲ್ಲ, ಆತನು ಉಪದೇಶವನ್ನು ಮಾಡಿ ಅವರ ಮನ ಪರಿವರ್ತನೆಯನ್ನು ಮಾಡಿ ಆತನು ಅಸಿಧಾರ ವ್ರತ ಪಾಲನೆಯನ್ನು ಮಾಡುತ್ತಿದ್ದನು. ಅಂದರೆ 3,000 ಜನ ರಾಣಿಯರಿದ್ದರೂ ಸಹ ಎಲ್ಲರೊಂದಿಗೆ ಆತನು ಇರ್ತಿದ್ದ. ಆದರೆ ಬ್ರಹ್ಮಚರ್ಯ ವ್ರತವನ್ನು ಪಾಲನೆ ಮಾಡ್ತಿದ್ದ. ಅಸಿಧಾರ ವ್ರತ. ಅಸಿ ಅಂದರೆ ಕತ್ತಿ. ಕತ್ತಿ ಬರ್ತದಲ್ಲ, ತಲವಾರದ ಮೇಲೆ ಯಾವ ರೀತಿ ದಾರ ಇರ್ತದೆ ಅದರ ಮೇಲೆ ನಡೆದರೆ ಏನಾಗ್ತದೆ? ಕಾಲು ಕಟ್ಟಾಗಿ ಹೋಗ್ತದೆ. ಅದೇ ಬಹಳ ಕಠಿಣತೆಯಿಂದ ಪಾಲನೆ ಮಾಡುವಂಥ ವ್ರತ ಇದೆ. ಇದು ಎಂಥ ಕಠಿಣವಾದ ಅಂತ ಹೇಳಿದರೆ ಇದು ಮುನಿಗಳಿಗೂ ಸಹ ಅಸಾಧ್ಯವಾದಂಥ ವ್ರತ ಇದೆ. ಅಂಥ ಕಠಿಣವಾದಂಥ ವ್ರತ ಅಶೀಧಾರ ವ್ರತ ಗೃಹಸ್ಥಾವಸಿಯಲ್ಲಿದ್ದುಕೊಂಡು ಯಾರು ಶ್ರಾವಕರು ಪಾಲನೆ ಮಾಡ್ತಾರೆ ಅವರ ಪುಣ್ಯದ ವರ್ಣನೆಯನ್ನು ಮಾಡಲು ಆಗುವುದಿಲ್ಲ ಅಂತ ಹೇಳ್ತಾರೆ. ಬಹಳ ಪುಣ್ಯ ಇರ್ತದೆ. ಇಲ್ಲಿ ಒಂದು ಸನ್ನಿವೇಶ ನೆನಪಿಗೆ ಬರ್ತದೆ. ಅಚಿದಾರ ವ್ರತವನ್ನು ಪಾಲನೆ ಮಾಡ್ತಕ್ಕಂಥ ಒಂದು ಊರಿನಲ್ಲಿ, ನಿಮ್ಮ ತೇರದ ಹಾಳದಾಗೆ ಇರತಕ್ಕಂಥ ಒಂದು ಊರು. ಆ ಊರಲ್ಲಿ ಸೇಠ್ಜಿಯವರು ಮತ್ತು ಶೇಠಾಣಿಯರು ಇರ್ತಾರೆ. ಬಹಳ ಧರ್ಮಾತ್ಮರಾದಂಥವರು. ಪ್ರತಿದಿನವೂ ಸಹ ತಮ್ಮ ಸತ್ಕ್ರಿಯೆಗಳನ್ನು ಪಾಲನೆ ಮಾಡುವಂಥವರು. ದೇವಪೂಜೆ, ಗುರುಪಾಸನೆ, ಸ್ವಾಧ್ಯಾಯ, ಸಂಯಮ, ತಪ, ದಾನ, ಸತ್ಕ್ರಿಯಾಣಿ ಪ್ರತಿದಿನ
ಸೇಠ್ಜಿಯವರು ಮತ್ತು ಸೇಠಾಣಿಯವರು ಪಾಲನೆ ಮಾಡ್ತಾ ಇರ್ತಾರೆ. ಜಿನೇಂದ್ರ ಭಗವಂತರ ಅಭಿಷೇಕ ಮಾಡುವಂಥದ್ದು, ಜಿನೇಂದ್ರ ಭಗವಂತರ ಪೂಜೆಯನ್ನು ಮಾಡುವಂಥದ್ದು, ಸತ್ಪಾತ್ರಕ್ಕೆ ದಾನವನ್ನು ಕೊಡುವಂಥದ್ದು ಪ್ರತಿದಿನ ಮಾಡ್ತಾ ಇರ್ತಾರೆ. ಒಂದು ದಿವಸ ಅವರು ಸೇಠಾಣಿಯವರು ಜಲವನ್ನು ತೆಗೆದುಕೊಂಡು ಬರ್ತಾರೆ. ಜಲ ತೆಗೆದುಕೊಂಡು ಬಂದು ಜಲವನ್ನು ಅವರು ಆಹಾರವನ್ನು ತಯಾರು ಮಾಡ್ತಾರೆ. ಆಹಾರ ತಯಾರು ಮಾಡಬೇಕಂದ್ರೆ ಮೊದಲು ಯಾವ ವಸ್ತು ಬೇಕು? ನೀರಿಲ್ಲದೆ ತಯಾರು ಮಾಡಲಿಕ್ಕೆ ಆಗ್ತದೇನ್ರಿ? ಮೊದಲು ನೀರು ಬೇಕು. ಅಭಿಷೇಕ ಮಾಡ್ಬೇಕಂದ್ರೆ, ಪೂಜಾ ಮಾಡ್ಬೇಕಂದ್ರೆ ಮೊದಲು ಯಾವ್ದು ಬೇಕು? ನೀರು ಬೇಕು. ಜಳಕ ಮಾಡ್ಬೇಕಂದ್ರೆ ಯಾವ್ದು ಬೇಕು? ಮೊದಲೇ ನೀರು ಬೇಕು. ನೀರಿಲ್ಲದೇ ಯಾವುದೂ ಸಹ ಆಗೋಲ್ಲ. ಆದರೆ ನೀರು ಶುದ್ಧವಾಗಿರಬೇಕು. ಸುದ್ದಿ ಹೇಳ್ತೀರಿಲ್ಲೋ ಚೌಕದಾಗೆ? ಮನಃಶುದ್ಧಿ, ವಚನ ಶುದ್ಧಿ, ಕಾಯ ಶುದ್ಧಿ, ಆಹಾರ ಜಲ ಶುದ್ಧವಿದೆ. ನವದಾ ಭಕ್ತಿಯಿಂದ ಆಹಾರವನ್ನು ಕೊಡುತ್ತೇವೆ ಮಹಾರಾಜರೇ, ಸ್ವೀಕಾರ ಮಾಡಿ. ಸ್ಪಷ್ಟವಾಗಿ ಹೇಳಬೇಕು. ನಿಮ್ಮ ಶಬ್ದ ಸರಿ ಕೇಳಲಿಲ್ಲ ಅಂದರೆ ಮಹಾರಾಜರು ತಗೊಳ್ಳೋ ಬರಂಗಿಲ್ಲ ನಿಮ್ಮ ಕಡೆಯಿಂದ ಆಹಾರ. ನೀವೆಲ್ಲರ ಜೋಡಿ ಜೈ ಅಂದ್ಬಿಟ್ರ ಯಾರೋ ದೊಡ್ಡ ಹೇಳೋರು ತಗೋ ಹೇಳ್ತಾರೆ, ಹಿಂದಿದ್ದವರು ಹಾಗೆ ಮಂಡಿ ಬಗ್ಸ್ಕೊಂಡು ಸುಮ್ಮನೆ ಇದ್ದು ಬಿಡೋದು. ಹಂಗೆ ತಿಳಿದು ಬರ್ತಿತ್ತು ನಮಗೆ. ನೀವು 25 ಜನ ಇದ್ದರೂ ಸಹ 25 ಜನರ ಅವಾಜುಗಳು ಬೇರೆ ಬೇರೆ ಇರ್ತಾವೆ. ಎಲ್ಲರದು ಒಂದೇ ರೀತಿ ಇರಂಗಿಲ್ಲ. ಯಾರು ಹೇಳಿದ್ರು ಯಾರು ಹೇಳಲಿಲ್ಲ ಗೊತ್ತಾಗ್ತೈತಿ. ಆದ್ರೆ ಮುನಿ ಮಹಾರಾಜರು ಕ್ಷಮಾ ಮಾಡ್ತಾರೆ. ಪ್ರತ್ಯೇಕವಾಗಿ ಒಬ್ಬರಿಗೆ ಕೇಳಿಸ್ಬೋದು. ಕೇಳ್ತೀವಿ ಅಂದರೆ ಕೆಲವರು ಧೈರ್ಯವಾಗಿ ಹೇಳ್ತಾರೆ, ಕೆಲವರು ಅವರು ಅಂಜ್ತಾರ. ಏನಾಗ್ತದೆ ಹೇಳ್ರಿ? ಅಂಜಬಾರ್ದು. ಏನು ಮಾಡಬಾರ್ದು ಹೇಳ್ರಿ? ಆಹಾರ ಕೊಡೋಕೆ ಬರೋಂಗಿಲ್ಲ. ನಿರ್ಭಯ ಆಗಿರಬೇಕು. ದಾನವನ್ನು ಮಾಡುವಾಗ ನಿರ್ಭಯ ಇರಬೇಕು, ಭಯ ಇರಬಾರ್ದು, ನಿರ್ಭಯಿಗಳಾಗಿರಬೇಕು. ಹಾಗೆ ಎಲ್ಲವರು ಸುದ್ದಿಯನ್ನು ಹೇಳ್ತಾರೆ. ಹಾಗೆಯೇ ಆಕೆನೂ ಸಹ ಆಹಾರವನ್ನು ಮುನಿಗಳಿಗೆ ಆಹಾರ ದಾನ ಮಾಡಿದ್ಲು. ಆಹಾರ ದಾನ ಆದಮೇಲೆ ನೀರು ಒಂದು ದಿವಸ ಏನು ಮಾಡಿದ್ಲು ಅಂದರೆ ನೀರು ತೆಗೆದಿದ್ರು ನೀರನ್ನು. ಮತ್ತು ಆ ನೀರನ್ನು ಜೀವಾಣಿ ಬಿಡಬೇಕಲ್ಲ, ಅದೇ ಜಲಾಶಯಕ್ಕೆ ಜೀವಾಣಿಯನ್ನು ಬಿಡೋದ್ರಲ್ಲಿ ಮರೆತು ಬಿಡ್ತಾರೆ. ಮತ್ತು ಆಮೇಲೆ ನೆನಪಾಗ್ತೈತಿ. ವೃತ್ತಿಗಳಿದ್ರು ಓಡಿ ಹೋಗ್ತಾರೆ ಆಮೇಲೆ. ಹಾಗೆ ವೃತ್ತಿಗಳಿಗೆ ಭಯ ಇರ್ತದೆ, ಪಾಪ ಆಗ್ತದಲ್ಲ ಅಂತ ಭಯ ಇರ್ತದೆ. ಇನ್ನು ಅವಿರತಿಗಳಿಗೆ ಇದ್ದರೆ ಏನು ಬಿಡು, ಸುಮ್ಮನೆ ಹೋಗಲಿ ಬಿಡು, ಯಾರಿಗೂ ಹೇಳಬೇಡ ಅಂತ ಸುಮ್ಮನೆ ಆಗಿಬಿಡ್ತಾರೆ. ಏನಾಗ್ತಾರೆ ಹೇಳ್ರಿ? ವ್ರತಿಗಳಾದ್ರೆ ಅವರಿಗೆ ಭಯ ಇರ್ತೈತಿ, ಪಾಪದ ಭಯ ಇರ್ತದೆ. ಪಾಪದ ಬೀರು ವ್ರತಿ ಆಗ್ತಾರೆ. ಪಾಪದಿಂದ ಯಾರು ಭಯಭೀತರಾಗ್ತಾರೆ ಅವರು ವ್ರತಿಗಳಾಗ್ತಾರೆ. ಅವರೇ ವ್ರತವನ್ನು ನಿರ್ದೋಷವಾಗಿ ಪಾಲನೆ ಮಾಡ್ತಾರೆ. ಎಲ್ಲಿಯ ತನಕ ಪಾಪದಿಂದ ಬಿರುತ್ವ ಭಯ ಪ್ರಾಪ್ತವಾಗಲ್ಲ ಅಲ್ಲಿ ತನಕ ವ್ರತ ಪಾಲನೆ ಮಾಡೋಕ್ಕೆ ಶಕ್ಕಿಲ್ಲ. ನಿರ್ದೋಷ ವ್ರತವನ್ನು ಪಾಲನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ವ್ರತಿಗಳಿಗೆ ಭಯ ಇರ್ತದೆ. ಹಾಕಿ ಒಬ್ಬರು ಆಚಾರ್ಯರು ಬಂದಿರ್ತಾರೆ. ಅವ್ರ ಹತ್ರ ಹೋಗಿ ಪ್ರಾಯಶ್ಚಿತ್ತ ಕೇಳ್ತಾಳ. ಮಹಾರಾಜರೇ, ನನಗೆ ಪ್ರಾಯಶ್ಚಿತ್ತ ಕೊಡ್ರಿ ಅಂತಳಾಕೆ. ಆಗ ಪ್ರಾಯಶ್ಚಿತ್ತ ಕೊಡ್ಬೇಕಂದ್ರೆ ಪ್ರಾಯಶ್ಚಿತ್ತವನ್ನು ಯಾವ ದೋಷವಾಯಿತು, ಹೇಗಾಯಿತು ಅನ್ನೋದನ್ನು ಅವರೆಲ್ಲ ಪೂರ್ಣವಾಗಿ ಸ್ಪಷ್ಟವಾಗಿ ಹೇಳಬೇಕು. ಮತ್ತು ಹೇಳುವುದರೊಂದಿಗೆ ಬಹಳ ದುಃಖವಾಗಬೇಕು. ಮಾಡಿದಂಥ ಪಾಪದ ಬಗ್ಗೆ ನಿಂದ ಹೆರ ಅವರಿಗೆ ಬಹಳ ಏನಿರಬೇಕು, ದುಃಖ ಇರಬೇಕು. ಅದರಿಂದ ಆ ದುಃಖದಿಂದ ಆಕೆ ಬಹಳ ವ್ಯಕ್ತಪಡಿಸ್ತಾಳೆ. ಮಹಾರಾಜರೇ, ಪ್ರತಿದಿನ ನಾನು ಜಲವನ್ನು ತೆಗೆದುಕೊಂಡು ಬರ್ತಿದ್ದೆ. ಬಾವಿಯಿಂದ ಜಲವನ್ನು ತಂದು ಅದನ್ನು ಜೀವಾಣಿಯನ್ನು ಸೋಸಿ ಅದೇ ಜಲಾಶಯಕ್ಕೆ ಬಿಡ್ತಿದ್ದೆ. ಆದರೆ ಆ ಜಲವನ್ನು ತಂದು ಏನು ಮಾಡ್ತಿದ್ದೆ, ಪ್ರಾಸುಕ ಮಾಡಿ ಆಹಾರ ದಾನ ಪೂಜಾದಿಗಳನ್ನು ಮಾಡ್ತಿದ್ದೆ. ಆದರೆ ಇವತ್ತು ಪ್ರಮಾದ ಆಯಿತು ಮಹಾರಾಜರೇ. ಪ್ರಮಾದದಿಂದ ಸೋಸಿಟ್ಟಿದ್ದೆ, ಆಮೇಲೆ ಜೀವಾಣಿಯನ್ನು ಬಿಟ್ಟರೆ ಆಯಿತು ಅಂತೇಳಿ ಪಾತ್ರೆಯಲ್ಲಿ ಹಾಕಿ. ಆದರೆ ಯಾರೋ ಬಂದು ಅದನ್ನು ಚೆಲ್ಲಿದ್ರು, ಭೂಮಿ ಮೇಲೆ ಚೆಲ್ಲಿದ್ರು. ಆಮೇಲೆ ಹೋಗಿ ನೋಡುವಾಗ ಇರಲಿಲ್ಲ ಇಲ್ಲಿ. ಹಾಗಾಗಿ ಇದಕ್ಕೆ ಪ್ರಾಯಶ್ಚಿತ್ತ ಕೊಡ್ರಿ ಅಂತ ಹೇಳ್ತಾರೆ. ನೋಡ್ರಿ, ಒಂದು ಹನಿ ನೀರಿನಲ್ಲಿ ಎಷ್ಟು ಜೀವಿದಾವ? ವಿಜ್ಞಾನಿಗಳು ಹೇಳ್ತಾರೆ. ನಮ್ಮಲ್ಲಂತೂ ಅನಂತ ಹೇಳ್ಯಾರ ಆಚಾರ್ಯರು.
ಆದ್ರೆ ಇದ್ರಾಗೆ ವಿಜ್ಞಾನಿಗಳನ್ನ ಹೇಳ್ತಾರ್ರಿ 36,450 ಜೀವಿಗಳಿದ್ದಾವೆ. ಯಾವ ಜೀವ ಇದೆ? ತ್ರಸ ಜೀವ. ಜೀವ ಎರಡು ಪ್ರಕಾರ, ತ್ರಸ ಮತ್ತು ಸ್ಥಾವರ. ಯಾವ ಜೀವ ಇದೆ ಅದರಲ್ಲಿ ಲೆಕ್ಕವನ್ನು ಮಾಡಿದ್ರು ಅವರು? ತ್ರಸ ಜೀವನ ಲೆಕ್ಕವನ್ನು ಮಾಡಿದರು. ತ್ರಸ ಜೀವದಲ್ಲಿ ಏನಿರ್ತದ? ತ್ರಸ ಜೀವದಲ್ಲಿ ರಕ್ತ, ಮಾಂಸ, ಕೀವು ಎಲ್ಲ ಇರ್ತದೆ. 2 ಇಂದ್ರಿ, 3 ಇಂದ್ರಿ, 4 ಇಂದ್ರಿ, ಪಂಚೇಂದ್ರಿ ತನಕ ಜೀವಿಗಳಿಗೆ ತ್ರಸ ಅಂತ ಹೇಳ್ತಾರೆ. ಸ್ಥಾವರ ಅಂದ್ರ ಏಕೇಂದ್ರಿ ಜೀವ. ಪೃಥ್ವಿಕಾಯ್, ಜಲಕಾಯ್, ಅಗ್ನಿಕಾಯ್, ವಾಯುಕಾಯ್, ವನಸ್ಪತಿಕಾಯ್. ಇನ್ನು 5 ಕಾಯದ ಪಂಚ ಸ್ಥಾವರಗಳಿದ್ದಾವೆ. ಆದರೆ ನೀರನ್ನು ಸೋಸುವಂಥ ಬಟ್ಟೆ ಹೇಗಿರಬೇಕು ಅಂದರೆ ಕಾಟನ್ ಬಟ್ಟೆ ಇರಬೇಕು. ಹಾತ್ಕರ್ಗದ ಬಟ್ಟೆ ಉಪಯೋಗ ಮಾಡಬೇಕು, ಸರ್ವೋತ್ತಮವಾದಂಥ ಹಾತ್ಕರ್ಗದ ಬಟ್ಟೆ. ಅದು ದಪ್ಪವಾಗಿರಬೇಕು ಮತ್ತು ಸೂರ್ಯನಿಗೆ ಹಿಡಿದರೆ ಸೂರ್ಯನ ಕಿರಣಗಳ ಕಾಣಬಾರ್ದು ಅಂಥ ಬಟ್ಟೆಗಳನ್ನು ಉಪಯೋಗವನ್ನು ಮಾಡಬೇಕು. ಮತ್ತು ಸೋಸಿದ ಮೇಲೆ ಅದೇ ಜಲಾಶಯಕ್ಕೆ ಸೋಸಿದ ನೀರಲ್ಲಿ ತೊಳೆದು ಅದೇ ಜಲಾಶಯದಲ್ಲಿ ಜೀವಾಣಿಯನ್ನು ಬಿಡಬೇಕು. ಒಂದು ಹನಿಯಲ್ಲಿ ಹೇಳಿದ್ದಾರೆ. ಎಷ್ಟು ಹೇಳಿದ್ದಾರೆ ಹೇಳ್ರಿ? 36,450 ಜೀವಿಗಳು. ಒಂದು ಹನಿ ಅಂದರೆ ಎಷ್ಟು ಅಂದರೆ ನೀರಿನಲ್ಲಿ ಕೈ ಬೆಳ್ಳನ್ನು ಅದ್ದಿ ಹಿಂಗೆ ಕೆಳಗೆ ಬಿಟ್ರೆ ಟಪಕ್ಕಂತ ಬೀಳ್ತೈತಿ. ಕೆಳಗೆ ಏನಾಗ್ತೈತಿ? ಒಂದು ಡ್ರಾಪ್. ಡ್ರಾಪ್ ಅಂತ ನಿಮ್ಗೆ ಡ್ರಾಪ್ ಅಂದರೆ ತಿಳಿದೈತಿ ಜಲ್ದಿ. ಡ್ರಾಪ್ ಅಂದರೆ ತಿಳಿದೈತಿ, ಆದರೆ ಒಂದು ಹನಿ ಅಂದ್ರೆ ತಿಳಿಯಂಗಿಲ್ಲ. ಮುಂದೆ ಬರೋ ದಿನದಲ್ಲಿ ಎಲ್ಲ ಇನ್ನು ಇಂಗ್ಲೀಷಲ್ಲೇ ಪ್ರವಚನ ಮಾಡಬೇಕಾಗ್ತದೆ ನಂಗೆ. ನಮ್ಮ ಪೂರ್ವಾಚಾರದ ಭಾಷೆಯನ್ನು ಹೇಳಿದರೆ ಮುಂಬರುವವರಿಗೆ ಅರ್ಥ ಆಗಂಗಿಲ್ಲ. ಒಂದು ಹನಿಯಲ್ಲಿ ಇಷ್ಟು ಜೀವಿ ಇದೆ ಅಂದರೆ ಒಂದು ತಂಬಿಗೆ ಒಂದು ಕೊಡ ಎಷ್ಟು ನೀರು ಇರ್ಬೇಕ್ರಿ? ಎಷ್ಟು ಜೀವ ಆಗ್ಬೇಕ್ರಿ? ಅದ ಹೆಂಗಂದ್ರು ಆರು ಮಾಡ್ಬೇಕಂದ್ರೆ ಒಂದು ಎರಡು ತಂಬಿಗೆ ನೀರು ಹೋಗಿರ್ತಾರಲ್ಲ, ಎರಡು ಬಿಂದಿಗೆ. ಕಮ್ಮಿ ಅಂದ್ರೆ 2 ಬಿಂದಿಗೆ ನೀರು ಒಯ್ದಿರ್ತಾರೆ, 2-3 ಬಿಂದಿಗೆ ನೀರು ಒಯ್ದಿರ್ತಾರೆ. ಬೇಕಾಗ್ತೈತಿ. ಅದು ಎಷ್ಟು ಜೀವ ಆಗ್ಬೇಕು? ಅದ್ರಾಗ ಎಷ್ಟು ಆಗ್ಬೇಕ್ರಿ? ಅನಂತ ಜೀವ ಆಗ್ತವ. ಅಮ್ಮ ನೀ ಭಾಳ ದೊಡ್ಡ ತಪ್ಪು ಮಾಡಿದೆ, ಭಾಳ ದೊಡ್ಡ ಪ್ರಮಾದ ಮಾಡಿದೆ. ಪ್ರಮಾದ ಮಾಡಬಾರ್ದು. ವೃತ್ತಿಗಳು ಪ್ರಮಾದ ಮಾಡಿದ್ರೆ ನಡೆಯಂಗಿಲ್ಲ. ಪ್ರಮಾದ ಮಾಡಿದರೆ ವ್ರತಗಳ ಪಾಲನೆ ಆಗಂಗಿಲ್ಲ. ಮತ್ತು ನೀ ಪ್ರಮಾದ ಮಾಡಿದೆ, ಆಕೆ ಹೇಳ್ತಾಳೆ ಕಂಡಾಗ ನೀರು ಸುರಿಸ್ತಾಳೆ ಆಕೆ. ಮತ್ತು ನಾನು ದೋಷ ದೂರ ಆಗಕ್ಕೆ ಪ್ರಾಯಶ್ಚಿತ್ ಕೊಡ್ರಿ ಮಹಾರಾಜರೇ ಅಂತ ಆಚಾರ್ಯ ಹತ್ರ ಕೇಳ್ತಾರೆ. ಆಗ ಹೇಳ್ತಾರೆ ಅವರು, ಮಗಳೇ ಭಾಳ ದೊಡ್ಡ ಪಾಪ ಆಗೈತಿ, ಭಾಳ ದೊಡ್ಡ ಆಗೈತಿ. ಇದಕ್ಕೆ ಪ್ರಾಯಶ್ಚಿತ್ತ ಏನಂದ್ರೆ ನೀನು 84 ಲಕ್ಷ ಬಾವಲಿಂಗಿ ಮುನಿಗಳಿಗೆ ಆಹಾರ ಕೊಡಬೇಕು. 84 ಲಕ್ಷ ಕೇಳ್ರಿ, ಎಲ್ಲ ತಾಯಿದಿರು ಕುತ್ಕೊಂಡಿರಿ. ಹಾಗೆಯೇ ಒಂದು ವೇಳೆ ಜೀವಾಣಿ ಬಿಡದೇನೆ ಯಾವ ಜಲಾಶಯಕ್ಕೆ ತಂದಿರೋ ಅದೇ ಜಲಾಶಯಕ್ಕೆ ಬಿಡಬೇಕು. ಹಾಗೆ ಶ್ರಾವಕರು ಕೇಳ್ಕೋಬೇಕು. ಶ್ರಾವಕರು ದಾನ ಮಾಡೋರು ಇದ್ರಲ್ಲ, ಶ್ರಾವಕಿಯರಷ್ಟೇ ಅಲ್ಲ, ಶ್ರಾವಕರಿಗೂ ಸಹ ಇರಬೇಕು. ನೀವು ದಾನ ಕೊಡ್ತೀರಿಲ್ಲ, ನಿಮ್ಗೆ ದಾನ ಮಾಡ್ದೇನೆ, ಸತ್ಪಾತ್ರಕ್ಕೆ ದಾನ ಮಾಡ್ದೇನೆ ನಿಮಗೆ ಮೋಕ್ಷ ಇಲ್ಲೇ ಇಲ್ಲ. ದಾನ ಮಾಡೋಕ್ಕೆ ಬೇಕಾ? ಪ್ರತಿದಿನ ದಾನ ಮಾಡಬೇಕಾ? ಒಂದು ವೇಳೆ ಪಾತ್ರ ಸಿಕ್ಕೈತೆ ಅಂದ್ರೆ ಅಹೋ ಭಾಗ್ಯ ಐತಿ. ಸಿಗಂಗೇ ಇಲ್ಲ ಪಾತ್ರ. ಸಿಕ್ಕಿದಾಗ ಅವಕಾಶ ಕಳ್ಕೋಬಾರ್ದು. ಏನು ಮಾಡಬೇಕು? ದಾನವನ್ನು ಮಾಡಬೇಕು, ಮಡಿ ಉಟ್ಕೊಂಡು. ಹಾಗೇನೆ ನೋಡ್ರಿ, ಎಲ್ಲ ಹೇಳಿದ್ವಿ ಎಲ್ಲರಿಗೂ. ಧೋತಿ ಮಡಿ, ಆಹಾರ ಕೊಡಕೊಂಡು ಡ್ರೆಸ್ ಇರಬೇಕು, ಪೂಜಾ ಮಾಡಕೊಂಡು ಡ್ರೆಸ್ ಇರಬೇಕೆಲ್ಲ. ಡ್ರೆಸ್ ನೋಡೇ ಪೈಚಾನ್ ಆಗ್ತೈತಿ ಇವ್ರು ಪೂಜಾ ಮಾಡಾರಿದ್ರಂತ. ಡ್ರೆಸ್ ನೋಡಿ ತಿಳಿತೈತಿ ಇವ್ರು ಆಹಾರ ಕೊಡಕ್ಕೆ ಹೊಂಟಾರಂತೆ. ತಿಳಿತೈತಿಲ್ಲ? ತಿಳಿತೈತಿ ನೋಡಿ, ಹೊಲದ ಕಲ್ಸಕ್ಕೆ ಹೊಂಟಾರ. ಇಲ್ಲಿ ಅವರ ಹೆಣ್ಮಕ್ಳೆಲ್ಲ ಹೋಗ್ತಾ ಇದ್ರು, ಅವ್ರು ಡ್ರೆಸ್ಸೇ ಬೇರೆ. ಕಟ್ಟಕ್ಕೆ ಸುಮಾರು ಹೊತ್ತು ಬೇಕಿಲ್ಲ ಇದಾರೆ ಅವ್ರು. ಹೋದ್ರೆ ನಾವು ನೋಡಾಕತ್ತಿದ್ವಿ ಇಲ್ಲಿ, ಅವ್ರಿಗೆ 1 ಗಂಟೆ ಬೇಕು ಕಟ್ಟಕ್ಕದನ್ನ ಬಿಚ್ಚಕ್ಕೆ. ಮೇನೆ ಕೆಳಗೆ ಎಲ್ಲ ಕಟ್ಕೊಂತಾರೆ. ಕೆಲಸ ಹೊಲದ ಕೆಲಸ ಮಾಡಕ್ಕೆ ಒಂದು ಡ್ರೆಸ್ ಐತಿಲ್ರಿ? ಐತಿ. ಪೊಲೀಸರಿಗೆ ಒಂದು ಡ್ರೆಸ್ ಐತಿಲ್ಲ? ಇದಾವ. ಮಿಲ್ಟ್ರಿಗೆ ಒಂದು ಡ್ರೆಸ್ ಐತಿಲ್ಲ? ಇದಾವ. ಡಾಕ್ಟರ್ ಡ್ರೆಸ್ ಇದಾವಲ್ಲ? ಇದಾವ. ಸ್ಕೂಲ್ ಹುಡುಗರಿಗೆ ಡ್ರೆಸ್ ಐತಿಲ್ಲ? ಎಲ್ಲರಿಗೂ ಡ್ರೆಸ್ ಇದಾವ. ಮತ್ತು ನೀವು ಧರ್ಮಾತ್ಮನ ಡ್ರೆಸ್ ಬೇಕು ಬೇಡ? ಪೂಜಾ ಮಾಡೋಕೆ ಡ್ರೆಸ್ ಬೇಕು, ಮತ್ತು ಆಹಾರ ಕೊಡೋಕೆ ಡ್ರೆಸ್ ಇರಬೇಕು. ಡ್ರೆಸ್ನಿಂದನೇ ಪರಿಚಯ ಆಗ್ತದ ಇವರು ಇಂಥವರೇ ಇದಾರಂತೆ.
ಆಹಾರ ಕೊಡುವಾಗ ಎಲ್ಲ ಸಾವಕಿಯರು ಕಾಟನ್ ಸಾಡಿ ಹಾಕೋಬೇಕು. ವೈಟ್ ಇರಬೇಕು. ಏನಿರಬೇಕು? ವೈಟ್ ಇರಬೇಕು. ಕಾಟನ್ ಸಾಡಿ. ಕಾಟನ್ ಬಹಳ ಉತ್ತಮ. ಇದರಿಂದ ಧರ್ಮ ಅಷ್ಟೇ ಅಲ್ಲ, ನಿಮ್ಮ ಶರೀರಕ್ಕೂ ಬಹಳ ಲಾಭ ಆಗ್ತದೆ. ಇದರಿಂದ ಚರ್ಮ ರೋಗಗಳು ಬರೋಂಗಿಲ್ಲ ಇದರಿಂದ. ಮತ್ತು ಅಡುಗೆ ಮನೆಯಲ್ಲಿ ನೀವು ಅಗ್ನಿ ಹತ್ರ ಆಹಾರ ಪದಾರ್ಥ ತಯಾರು ಮಾಡುವಾಗ ಏನಾದರೂ ಅಚಾನಕ್ ಏನಾದರೂ ಅಗ್ನಿ ಏನಾದರೂ ನಿಮ್ಮ ಸಾಡಿ ಗಿಡಿ ಸ್ಪರ್ಶವಾದರೆ ನಿಮಗೆ ಯಾವುದೇ ಅಪಾಯ ಇಲ್ಲ. 2 ಮಿನಿಟಲ್ಲಿ ಬೇರೆ ಮಾಡ್ತೀರಿ ನೀವು. ಆದರೆ ಒಂದು ವೇಳೆ ಟೆರಿಕೋಟ್ ಸಾಡಿ ಹಾಕ್ಕೊಂಡು ಏನಾದರೂ ಬೆಂಕಿ ತಗಲತ್ತಂದ್ರೆ ಬಿಡ್ಸೋಕ್ಕಾಗಂಗೆ ಇಲ್ಲ. ಅದು ಅಂಟ್ಕೊಬಿಡ್ತೈತಲ್ಲ ಅವ್ರಿಗೆ. ಅಷ್ಟೇ ಅಲ್ಲ, ಯಾರು ಬಿಡಿಸ್ಲಿಕ್ಕೆ ಹೋದ್ರೆ ಅವರು ಸುಟ್ಕೊತಾರೆ. ಇಲ್ಲಿ ಕೊತ್ತಳ್ಳಿಲಿ ಅವ್ರ ಮನೆಯವರು ಅಡುಗೆ ಮನೆಯಲ್ಲಿದ್ದರು. ಅವರ ಬೆಂಕಿ ಹತ್ಕೊಳ್ತದೆ, ಬಿಡ್ಸಕ್ಕೆ ಹೋಗ್ತಾರೆ, ಅವರು ಎಲ್ಲ ಸುಟ್ಟು ಹೋಗ್ತಾರೆ ಪೂರ. ಇಬ್ಬರು ಅಡ್ಮಿಂಟ್ ಆಗಿದ್ದಾರೆ ಹಾಸ್ಪಿಟ್ಲಲ್ಲಿ ಭಾಳ ದಿನ ತನಕ. ಅದಕ್ಕಾಗಿ ಕಾಟನ್ ಸಾಡಿ ಬಹಳ ಉತ್ತಮ ಐತಿ. ತೊಳೆಯಾಕ ಟೆರಿಕೋಟ್ ಆದ್ರೆ ತೊಳೆಯಾಕ ಈಜಿ ಆಗ್ತೈತಿ ನೋಡ್ರಿ. ಧರ್ಮ ಈಜಿ ಇಲ್ಲ. ಧರ್ಮ ಆಗ್ಬೇಕಂದ್ರೆ ಕಠಿಣ ಐತಿ. ಈಜಿಯಾಗಿ ಧರ್ಮ ಮಾಡಕ್ಕೆ ಬರಂಗಿಲ್ಲ. ಶಾರ್ಟ್ ಕಟ್ ಅಲ್ಲ, ಇಲ್ಲ. ಶಾರ್ಟ್ ಕಟ್ ಹೋದ್ರೆ ಜಬ್ ಕಟ್ ಆಗ್ತೈತಿ. ಏನಾಗ್ತೈತಿ ಹೇಳ್ರಿ? ಶಾರ್ಟ್ ಕಟ್ ಧರ್ಮ ಇಲ್ಲ. ಧರ್ಮ ರಾಜಮಾರ್ಗ ಐತಿ. ಯಾವಾಗಲೂ ಸಹ ಧರ್ಮಾತ್ಮರಾದ್ರೆ ಇದೇ ಮಾರ್ಗದಲ್ಲಿ ಹೋಗಿದಾರ. ಮುಂದೂ ನಾವು ಹೋಗ್ಬೇಕಂದ್ರೆ ಇದೇ ಐತಿ. ಮತ್ತು ಅನ್ಯತಾ ಮಾರ್ಗ ಇಲ್ಲ. ಏನಿಲ್ಲ ಹೇಳ್ರಿ? ಬೇರೆ ಮಾರ್ಗ ಇಲ್ಲ ಬಂಧುಗಳೇ. ಇದೇ ಶ್ರದ್ಧಾ. ಮತ್ತು ಸಾಡಿ ಅಂತೂ ಮಹಿಳೆಯರಂತೂ ಹಾಕೊಂತಾರೆ. ಅವ್ರಿಗೇನು ಭಾಳ ಹೇಳೋಕತ್ತಂಗಿಲ್ಲ. ಅವ್ರ ಇಸಾರ ಮಾಡಿದರೆ ಸಾಕು, ಅವ್ರು ಹಾಕೊತಾರಲ್ಲ. ಯಾರಿಗಿಲ್ಲ ಅಂಥವರೆಲ್ಲ ತೊಗೊಬರ್ಬೇಕು. ಮತ್ತು 1-2 ದಿವಸ ಕ್ಷಮ ಅಷ್ಟೇ. ಹಾಗೆ ಮುಂದೇನಿಲ್ಲ. ಕ್ಷಮ ಅಂದ್ರೆ ಸಿಟ್ಟು ಮಾಡಂಗಿಲ್ಲ. ಮತ್ತೆ ತಿಳ್ಕೊಬೇಡ್ರಿ. ಮತ್ತು ಸಿಟ್ಟು ಮಾಡಿದ್ರೆ ಅಂದ್ರೆ ಕ್ಷಮ ಬಿಟ್ಟರೆ ಮುನಿನೇ ಇಲ್ಲ. ಮತ್ತು ಯಾರು ಕ್ಷಮ ಬಿಡ್ತಾರೆ ನೋಡ್ರಿ, ಕ್ಷಮಾ ಧರ್ಮ ಹೋಯ್ತು, ಮುನಿ ಧರ್ಮ ಗೌಣ ಆಗಿಬಿಡ್ತೈತಿ. ಆದ್ರೆ ಸಿಟ್ಟು ಮಾಡಂಗಿಲ್ಲ, ಅಡ್ಜಸ್ಟ್ಮೆಂಟ್ ಇಲ್ಲ. ಏನು ಹೇಳ್ರಿ ಇದ್ರಾಗ? ನೀವು ಹೆಂಗಾದ್ರೂ ಹಾಕೊಂಬಂದ್ರಿ, ನಡಿತೈತಿ ಮಾರಾದ್ರಿ, ಇವತ್ತೊಂದಿನ ಹೆಂಗಾಯ್ತು ತೊಗೊಳ್ರಿ. ಇಲ್ಲ, ನಡೆಯಂಗಿಲ್ಲ. ನೀವು ಹಾಕೊಂಬಂದಾಗೆ ತೊಗೊಳ್ಳೋದು. ಏನು ಮಾಡೋದು ಹೇಳ್ರಿ? ನೀವು ಹಾಕೊಂಬರ್ತೀರಿ ಅವಾಗ ತೊಗೊಳ್ಳೋದು. ಪುರುಷರು ಎಲ್ಲ ಅಷ್ಟೇ. ಕಂಪಲ್ಸರಿ ಆಹಾರ ಕೊಡಬೇಕಂದ್ರೆ ಕಾಟನ್ ಧೋತಿ ದುಪ್ಪಟ ಹಾಕೋಬೇಕು. ಕಚ್ಚೆ ಪಂಜ ಹಾಕಕ್ಕೇ ಬೇಕಲ್ಲ. ನೀವು ಪುರುಷರಿಗೇನು ಹಾಕಕ್ಕೆ ಬರೋಂಗಿಲ್ಲ. ಬರ್ರಿ ಹೇಳ್ತೀವಿ, ಹಾಕೋದು ಹಿಂಗಂತ ತೋರಿಸ್ತೀವಿ ನಿಮ್ಗೆ. ಹಿಂಗೆ ಹಾಕಬೇಕು. 1-2 ದಿನ ತೋರಿಸಿದ್ರೆ ಹಾಕೋತಾರಲ್ಲ. ಕಠಿಣ ಏನಿಲ್ಲ. ಇದು ಭಾಳ ಕಠಿಣ ಏನಿಲ್ಲ. ನೀವು ಹಾಕೋ ಬರ್ರಿ. ಆದ್ರೆ ನಿಮಗೆ ಹಾಕೋ ಬಂದ ಒಂದು ಹೆಚ್ಚು ಕಡಿಮೆ ಆದ್ರೆ 99 ಕ್ಷಮ ಐತಿ. ನೀವು ಹಾಕೋ ಬಂದಿಲ್ಲ ಅಂದ್ರೆ ಕ್ಷಮ ಇಲ್ಲ. ಇದು ನೀವು ಹಾಕೊಳ್ಳೇಬೇಕು. ಎಲ್ಲರೂ ಸಹ ಅಡ್ಡ ಸುತ್ಕೊಂಡು ಬರಬಾರ್ದು. ಯಾಕಂತ ಹೇಳಿದ್ರೆ ಉತ್ತರ ಭಾರತದಾಗ ಹೋದಾಗ ನೀವು ಸುತ್ಕೊಂಡು ಎಲ್ಲರ ಹೋದ್ರೆ ನಗಾಡ್ತಾರವ್ರು ನಿಮ್ಮ ನೋಡಿ. ಒಮ್ಮೆ ಹೀಗೆ ಆಗಿತ್ತ. ಸಿಕ್ಕರ್ಜಿಗೆ ಬ್ರಹ್ಮಚಾರಿ ವ್ಯವಸ್ಥೆಯಲ್ಲಿ ಕರ್ಕೊಂಡು ಹೋಗಿದ್ವಿ. ಕರ್ಕೊಂಡು ಹೋದಾಗ ಅಲ್ಲಿ ಅಭಿಷೇಕ ಮಾಡೋಕೆ ಹಿಂಗೆ ಭಾವಯುಕ್ತ ಎಲ್ಲರೂ ಬರೋಂಗಿಲ್ಲ. ದಕ್ಷಿಣದವ್ರಿಗೆ ಅಭಿಷೇಕ ಭಾವಿರೋದು ಭಾಳ ಕಡಿಮೆ ರೀ. ಅಭಿಷೇಕ ಮಾಡಿದ ಇವರೆಲ್ಲ ನೋಡೋರಲ್ಲ, ದೂರದ ನೋಡೋಲ್ಲ. ಏನು ಹೇಳ್ರಿ? ಎಲ್ಲ ದೊಡ್ಡ ಗಂಟೆ ಹೊಡಿಯೋರಂದ್ರೆ ಪುರೋಹಿತರ ಹೊಡ್ರಪ್ಪ ಗಂಟೆ ಡಾಣ್ 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 ಬಾರ್ಸೋದ ಹೋಗಿ ಅಭಿಷೇಕ ಪೂಜೆ ಮಾಡ್ತಿದ್ರು. ಮಂತ್ರ ಏನು ಹೇಳಿದ್ರು ಮಾಡಿದ್ರು ಏನೂ ಗೊತ್ತಾಗಂಗಿಲ್ಲ. ಯಾರಿಗೂ ಭಾವಯುಕ್ತ ಆಗ್ತದ. ಅಭಿಷೇಕ ಮಾಡ್ಲಿಕ್ಕೆ ಬರ್ತಾರೆ. ಬಂದಾಗ ಅಲ್ಲಿ ಸುತ್ಕೊಂಡು ಬಂದ್ರೆ ಅವ್ರು ನೋಡಿ ಅವ್ರು ನಗಾಡ್ತಿದ್ರು. ಇವ್ರಿಗೇನು ಭಾಷೆನೂ ತಿಳಿಯಂಗಿಲ್ಲ. ಅವ್ರ ಹಿಂದೆಗೇನು ಹೇಳೋ ತಿಳಿಯಂಗಿಲ್ಲ ಇವ್ರಿಗೆ. ಇವರು ಚೆನ್ನೈಗೆ ಗೌಡ ಆಯ ದೇಖೋ ಬ್ರಹ್ಮಚಾರಿ ಕಾಸೆ ಲೇಕೆ ಆಯ ಇನ್ಕೋ ದೇಖೋ ಕೈಸಿ ಪೇನ ಅವನಿಗೆ. ಅವರೆಲ್ಲ ಏನು ಮಾಡ್ತಿದ್ರು? ನಿಮ್ಮಲ್ಲಿ ಟಿಂಗಲ್ ಅಂತಾರನ? ಹಾಂ, ಕಿಂಡಲ್ ಅಂತಾರ. ಹಾಗೇನೆ ಅಣಗ್ಸೋದ್ರಿ. ಅವ್ರು ಅಣಗ್ಸಿ ಹೇಳೋದಲ್ಲ. ಹಾಂ, ಹಾಗೇನೆ ಅಣಗ್ಸಿ ಹೇಳ್ತಿದ್ರು. ಇದರಿಂದ ನೀವೆಲ್ಲರೂ ಆ ಕಡೆಗೆ ಹೋದಾಗ ಹಿಂಗೆ ಹೇಳಿದ್ರೆ ನಿಮ್ಗೆ ಹೆಂಗೆ ಅನಿಸ್ತೈತಿ? ಹಾಂ, ಹಾಗಾಗಿ ನೀವು ಕಲ್ತ್ಕೋಬೇಕಲ್ಲ. ಎಲ್ಲವನ್ನೂ ಸಹ ಏನು ಮಾಡಬೇಕು? ಡ್ರೆಸ್ ಎಲ್ಲ ಪೂಜೆ ಮಾಡೋ ಸ್ಥಾನದಲ್ಲಿ ಪೂಜೆ ಡ್ರೆಸ್ ಹಾಕೋಬೇಕು. ಪೂಜೆ ಮಾಡಲಿಕ್ಕೆ ಎಲ್ಲರೂ ಕೇಸರಿ ಮಡಿ ಹಾಕೋಬೇಕಲ್ಲ. ಕಂಪಲ್ಸರಿ ಕಾಟನ್ ಕೇಸರಿ ಮಡಿ. ಹಾತ್ಕರದ ಭಾಳ ಉತ್ತಮ. ಹಾತ್ಕರದ ಅಭಿಷೇಕ ಮಾಡೋಕೆ ಆಹಾರ ಕೊಡೋಕೆ ಭಾಳ ಉತ್ತಮವಾದಂಥದ್ದಿದೆ. ಅಹಿಂಸಾಮಯ ಅಂತ ಏನಿದೆ ವಸ್ತ್ರ ಇದೆ, ಹಾಕೊಳ್ಳೋದ್ರಿಂದ 100% ಪೂರ ಪುಣ್ಯ ಆಗ್ತದೆ. ಇನ್ನು ಕಮ್ಮಿ ಅಂದರೆ ಆದರೂ ಕಾಟನ್ನರು ಹಾಕೊಳ್ಳೇಬೇಕಲ್ಲ ಅವರು. ಹಾಗೆ ಅವರೆಲ್ಲ ನೀರನ್ನು ಸೋಸಿ
ಜೀವಾಣಿ ಬಿಡ್ಲಿಕ್ಕಾಗಲಿಲ್ಲ, ಇದಕ್ಕೆ ಪ್ರಾಯಶ್ಚಿತ್ತ ಕೊಡ್ರಿ ಅಂದಾಗ ಮುನಿಗಳೇನಂತಾರ, 84 ಲಕ್ಷ ಭಾವಲಿಂಗಿ ಮುನಿಗಳಿಗೆ ನೀನು ಆಹಾರ ಕೊಡಬೇಕ, ಕೊಟ್ಟಾಗಲೇ ನಿನ್ನ ಪ್ರಾಯಶ್ಚಿತ್ತ ಆಗ್ತೈತಿ. ಆಕಿ ಇಷ್ಟು ಜನ ಮುನಿಗಳದ ಕೊಡಾಕ ಸಕ್ಕೈತೇನ್ರಿ? ಸಿಕ್ಕರು ಸಿಗ್ತಾರನ್ರಿ? ಅಷ್ಟ ಕೊಡ್ಬೇಕಂತ ಭಾವ ಮಾಡ್ರಿ, ಸಿಗ್ಬೇಕಲ್ಲ, ಅಷ್ಟು ಆಯುನೂ ಬೇಕಲ್ಲ ಕೊಡ್ಬೇಕಂದ್ರೆ. ಆದ್ರೆ ಹೆಂಗಾಗೋದ್ರಿ? ಇಷ್ಟೊಂದು ಸಿಗೋದು ಕಠಿಣ ಇದಾವೆ, ಮತ್ತು ಹೆಂಗೆ ನನ್ನ ಜೀವನ ಪರ್ಯಂತ ಕೊಡೋಕ್ಕಾಗಿಲ್ಲ, ಹಂಗಾದ್ರೆ ನನ್ನ ಪ್ರಾಯಶ್ಚಿತ್ತನೇ ಆಗಂಗಿಲ್ಲ ನಾನು ಮಾಡಿದ ಪಾಪಕ್ಕೆ. ಆಗ ಅವ್ರು ಹೇಳ್ತಾರೆ, ಗುರುಗಳು ಪ್ರತಿದಿನ ಮುನಿಗಳಿಗೆ ಆಹಾರ ಕೊಡುತ್ತೆ ಬಾ, ಎಷ್ಟು ಜನ ಮುನಿಗಳು ಸಿಗ್ತಾರೋ ನೀನು ಆಹಾರ ದಾನ ಮಾಡ್ಕೊಂತ ಬಾ. ಮತ್ತು ನೀನೇನು ಮಾಡಂತ ಹೇಳಿದ್ರೆ, ಯಾರು ಸಾವಕಿಯರಿದ್ದಾರೆ, ಸಾವಕರಲ್ಲಿ ಶ್ರೇಷ್ಠವಾದ ಒಂದು ವ್ರತ ಐತಿ, ಅಶೀದಾಹಾರ ವ್ರತ ಅಂತ. ಏನು ಹೇಳ್ರಿ? ಅಶೀದಾಹಾರ ವ್ರತ ಪಾಲನೆ ಮಾಡುವಂಥವ್ರು. ಆ ವ್ರತ ಪಾಲನೆ ಮಾಡುವಂತಹ ಶ್ರಾವಕರನ್ನು ನೀನು ಮನೆ ಕರ್ಕೊಬಂದು, ಶ್ರಾವಕಿಯನ್ನು ನೀನು ಭೋಜನವನ್ನು ಮಾಡಿಸಿದೆ ಅಂದರೆ, ಎಂದು ಆ ಶ್ರಾವಕರು ನಿಮ್ಮ ಮನೆಯಲ್ಲಿ ಭೋಜನ ಮಾಡ್ತಾರೋ ಅಂದು ನಿನ್ನೆಲ್ಲ ಪ್ರಾಯಶ್ಚಿತ್ತ ಆಗ್ತೈತಿ ಪುರ. ಆಗ ಆಕಿ ಹೆಂಗೆ ಗೊತ್ತಾಗಬೇಕಲ್ಲ ಯಾರ? ಅದು ಹೇಳ್ತಾರೆ ಗುರುಗಳು, ಹೇಳಂಗಿಲ್ಲ ಈ ವ್ರತ ಪಾಲನೆ ಮಾಡಾರ, ಇಬ್ಬರಿಗೆ ಬಿಟ್ಟರೆ ಮೂರನೇರಿಗೆ ಗೊತ್ತಿರಂಗಿಲ್ಲ. ಪತಿ ಪತ್ನಿಯರಿಗೆ ಬಿಟ್ಟು ಮೂರನೇರಿಗೆ ಬಾಯಿ ತರಿಯಂಗಿಲ್ಲ, ತೊರೆದ್ರೆ ವ್ರತ ನಷ್ಟ ಆಗಿ ಹೋಗ್ತಿತ್ತು. ಹಂಗಾದ್ರೆ ಕಠಿಣ ವ್ರತ ಗೊತ್ತಾಗಬೇಕಲ್ಲ ಹೆಂಗೆ ನಂಗಿದ. ಆಗ ಅವ್ರು ಹೇಳ್ತಾರೆ, ಎಲ್ಲ ಪತಿ ಪತ್ನಿಯರನ್ನು ಗುರುತಿಸಿ ಧರ್ಮಾತ್ಮನ ಕರ್ಕೊಬಂದು ಆಹಾರ ಮಾಡಿಸಿ ದಿವಸ ವಿನಯದಿಂದ ಭಕ್ತಿಯಿಂದ ಅವರಿಗೆ. ಮತ್ತು ಯಾವ ದಿವಸ ಈ ವ್ರತ ಪಾಲನೆ ಮಾಡುವಂಥ ಶ್ರಾವಿಕ ನಿನ್ನ ಚೌಕದಾಗ ಬರ್ತಾರ, ಚೌಕದಾಗ ಬಂದ ಆಹಾರ ಮಾಡ್ತಾರ ಅಂದ ಕಟ್ಟಿದ ಮೇಲ್ಗಟ್ಟ ಏನಿರ್ತೈತಿ, ಮೇಲ್ಗಟ್ಟ ಕಟ್ತಾರಲ್ಲ, ಗೊತ್ತಿ ಏನಂತೀರಿ ಅವನಿಗೆ? ಚೆತ್ತ. ಚೆತ್ತ ಕಟ್ತಿದ್ರಲ್ಲ ಮೇನೆಲ್ಲ ಹಿಂದೆ, ಮೊದಲೆಲ್ಲ ಬೇರೆ ಮನೆಗಳೆಲ್ಲ ಇದ್ರ ಮನೆಯಲ್ಲಿ ಹಂಚಿನ ಮನೆಯೆಲ್ಲ ಇರ್ತಿತ್ತು, ಅದಕ್ಕೆಲ್ಲ ಕಟ್ತಿದ್ರಲ್ಲ, ಕಸ ಮೇಲಿಂದ ಬೀಳಬಾರ್ದು ಅಂತ. ಮತ್ತು ಕಟ್ಟಿಗೆ ಒಲೆ ಇರ್ತಿತ್ತು ಅಲ್ಲ, ಮೊದಲ ಕಟ್ಟಿಗೆ ಒಲೆಯಲ್ಲೆಲ್ಲ ಅದೆಲ್ಲ ಕಪ್ಪಾಗ್ತಿತ್ತು, ಹೊಗೆತಾಗಿ ಕಪ್ಪಾಗ್ತಿತ್ತು. ಆದರೆ ಯಾರು ಬಂದ ಈ ವ್ರತ ಪಾಲನೆ ಮಾಡುವಂಥ ಶ್ರಾವಿಕರು ಬರ್ತಾರೋ, ಆಹಾರ ಮಾಡ್ತಾರೋ, ಆ ದಿವಸ ಪೂರ ಬೆಳಗಾಗ್ತಿತ್ತು. ಏನಾಗ್ತೈತಿ? ಮೇಲ್ಕಟ್ಟಿದ ಚೆತ್ತ ಪೂರ ಬೆಳ್ಳಗಾಗ್ತೈತಿ. ಅಂದ್ರೆ ಆವತ್ತು ನಿನ್ನ ಪ್ರಾಯಶ್ಚಿತ್ತ ಆಯಿತು ಅಂತ ತಿಳ್ಕೊ ಅಂತ ಹೇಳ್ತಾರೆ. ಆಕೆ ಏನು ಮಾಡ್ತಾಳ, ಪ್ರತಿದಿನ ಜೋಡಿ ಕರ್ಕೊಂಡು ಬರೋದು, ಅವರಿಗೆ ಆಹಾರ ದಾನ ಮಾಡುವಂಥದ್ದು ಆಕೆ. ಹೀಗೆ ಮಾಡ್ತಾ ಇರ್ತಾರ. ಒಂದು ದಿವಸ ಮತ್ತು ದಂಪತಿಗಳು 2 ಜನ ಕರ್ಕೊಂಡು ಬರ್ತಾಳೆ. ಕರ್ಕೊಬಂದು ಅವರಿಗೆ ಆಹಾರ ಕೊಡ್ತಾ ಇರ್ತಾಳ. ಅಷ್ಟೊತ್ತಿಗೆ ಅರ್ಧ ಮೇಲ್ಗಟ್ಟು ಬೆಳ್ಳಗಾಗಿ ಶುರು ಆಗ್ತೈತಿ. ಮೇಲ್ಕಟ್ಟಿದ್ದ ಚೆತ್ತ ಬೆಳ್ಳಗಾಗ್ತಾ ಇರ್ತೈತಿ. ಅವಾಗ ಆಹಾರ ಆದಮೇಲೆ ಆಕಿ ಕೇಳ್ತಾಳ, ನೀವು ಹಸಿದಾರ ವ್ರತ ಪಾಲನೆ ಮಾಡ್ತಾ ಇದ್ದೀರಿ? ಹೌದು. ಹಾಗೆ ನಿಂಗೆ ಹೆಂಗೆ ಗೊತ್ತಾಯಿತು ಅಂತ ಕೇಳ್ತಾರೆ. ಇಲ್ಲ, ಮುನಿಗಳು ಹೇಳಿದರು, ಹಸಿದಾರ ವ್ರತ ಪಾಲನೆ ಮಾಡೋರಿಂದಲೇ ಮೇಲಿನ ಚೆತ್ತು ಬೆಳಗಾಗ್ತೈತಿ ಅಂತಿ. ಮತ್ತು ನೀವು ನಿಶ್ಚಿತ ಪಾಲನೆ ಮಾಡ್ತಾ ಇದ್ದೀರಿ, ಅದಕ್ಕಾಗಿ ನಿಮ್ಮ ಚೆತ್ತೆಲ್ಲ ಬೆಳಗೈತಿ, ಏಕದಮ್ ಬೆಳ್ಳಗಾಗೈತಿ ಪೂರ, ಏನೋ ಒಂದು ಧಾಗಾನೂ ಇಲ್ಲ ಅದ್ರಾಗೆ. ಆಗ ಅವ್ರು ಹೇಳ್ತಾರೆ, ನಮ್ಮದು ಸಂಕಲ್ಪ ಇತ್ತು, ನಮ್ಮಿಬ್ಬರಿಗೆ ಗೊತ್ತಾಗಿ ತಿಳಿದು 3ನೇವರಿಗೆ ಯಾವಾಗ ಗೊತ್ತಾಗ್ತದ ನಾವು ದೀಕ್ಷಾ ತಗೊಳ್ಬೇಕು ಅನ್ನುವಂಥ ಸಂಕಲ್ಪ ಮಾಡಿದ್ವಿ. ಇವತ್ತಿಗೆ 35-40 ಏನಾಯಿತು ವರ್ಷಗಳು ಕಳೆದು ಹೋದು. 40 ವರ್ಷಗಳ ಕಾಲ ನಾವು ವ್ರತವನ್ನು ಪಾಲನೆ ಮಾಡ್ಕೊಂಡು ಬರ್ತಾ ಇದ್ವಿ. ಇವತ್ತಂತೂ ನಮ್ಮಿಬ್ರಿಗೆ ಬಿಟ್ಟು ನಿನಗೆ ಗೊತ್ತಾಯಿತು. ಆಗ ಆಕೆ ಹೇಳ್ತಾಳೆ, ಹೇಗೆ ಪಾಲನೆ ಮಾಡ್ತಾ ಇದ್ರಿ ಅಂತ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಅವರು 2 ಜನ 2 ಸೇಡ್ಜಿಗಳ ಮಕ್ಕಳು, 2 ಊರಿನ 2 ಜನ ಸೇಡ್ಜಿಗಳ ಮಕ್ಕಳು. ಅವರು ಒಬ್ಬೊಬ್ಬರೇ ಮಕ್ಕಳು. ಅಪಾರವಾದಂಥ ಸಂಪತ್ತಿದೆ. ನಗರ ಸೇಡ್ಜಿಗಳು, ಅವರಿಗೆ ಕೋಟ್ಯಾಂತರ ಸಂಪತ್ತಿದೆ. ಹಾಗೆ ಅವರು 2 ಜನ ಸೇಡ್ಜಿಯವರು ಮಿತ್ರರಾಗಿರ್ತಾರೆ. ಒಬ್ಬರಿಗೆ ಒಂದು ಮಗಳಿರ್ತದೆ, ಒಬ್ಬರಿಗೆ ಒಬ್ಬ ಮಗ ಇರ್ತಾನೆ. ಅವರು ಬಾಲ್ಯಾವಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕಾಗಿ ಬಾಲಕನನ್ನು ಒಂದು ಗುರುಕುಲದಲ್ಲಿ ಬಿಡ್ತಾರೆ.
ಆತ ಗುರುಕುಲದಲ್ಲಿ ಹೋಗಿ ವಿದ್ಯಾಭ್ಯಾಸವನ್ನು ಮಾಡ್ತಾನೆ. ವಿದ್ಯಾಭ್ಯಾಸ ಮುಗಿಸಿದ ಮೇಲೆ ಆತನು ತನ್ನ ಮನೆಗೆ ಹೊರಡ್ತಾನೆ. ಹೊರಡುವಾಗ ಗುರುಗಳು ಆತ ಹೇಳ್ತಾರೆ, ವಿದ್ಯಾ ಬುದ್ಧಿ ಜ್ಞಾನ ಎಲ್ಲ ಪ್ರಾಪ್ತ ಮಾಡಿಕೊಂಡ್ರಿ, ಸಂಸಾರದಲ್ಲಿ ಬಹಳ ದುರ್ಲಭವಾದಂಥ ಒಂದು ಏನಾದ್ರು ತೊಗೊಂಡು ಹೋಗಬೇಕು, ವ್ರತ ತಗೊಂಡು ಹೋಗ್ಬೇಕಪ್ಪ, ವ್ರತದಿಂದಲೇ ಕಲ್ಯಾಣವೂ ಆಗ್ತದೆ, ಏನಾದರೂ ಒಂದು ವ್ರತ ತೊಗೊಂಡು ಹೋಗಬೇಕು ಅಂತ ಆತ ಹೇಳ್ತಾರೆ. ಹೇಳಿದ ತಕ್ಷಣ ಆತ ಎಲ್ಲ ವ್ರತಗಳ ರಾಜ ಬ್ರಹ್ಮಚರ್ಯ ವ್ರತ. ವ್ರತಗಳ ರಾಜ ಯಾರು ಹೇಳ್ರಿ? ಬ್ರಹ್ಮಚರ್ಯ ವ್ರತ ಇದೆ ಎಲ್ಲ ವ್ರತಗಳ ರಾಜ. ಬ್ರಹ್ಮಚರ್ಯ ವ್ರತ ನಿರ್ದೋಷ ಪಾಲನೆ ಮಾಡಿದ್ರೆ ಎಲ್ಲ ವ್ರತನೂ ಪಾಲನೆ ಆಗ್ತೈತಿ. ಮತ್ತು ಆ ವ್ರತಗಳನ್ನು ಧಾರಣೆ ಮಾಡಬೇಕು ಅಂತ ಭಾವ ಮಾಡ್ತಾನೆ. ಅಂತೂ ಆತಂತೂ ಪೂರ್ಣವಾಗಿ ಆಗಂಗಿಲ್ಲ. 15 ದಿವಸ ಅಂದರೆ ಒಂದು ಪಕ್ಷ, ಅಂದರೆ ಆತನು ಕೃಷ್ಣ ಪಕ್ಷದಲ್ಲಿ 15 ದಿವಸ ಆತ ಏನು ಮಾಡ್ತಾನೆ? ಬ್ರಹ್ಮಚರ್ಯ ವ್ರತವನ್ನು ಪಾಲನೆ ಮಾಡ್ತೀನಿ, ಜೀವನ ಪರ್ಯಂತ ವ್ರತ ತಗೊಂತಾನ. ಗುರುಗಳಿಗೆ ವಂದಿಸಿ ತನ್ನ ಮನೆಗೆ ಬರ್ತಾನ. ಹಾಗೆ ಈ ಕಡೆಗೆ ಇನ್ನೊಬ್ಬಳು ಅಂದರೆ ರಾಜ ಸೇಡ್ಜಿಯವ್ರ ಮಗಳಿದ್ಲಲ್ಲ, ಆಕೆ ಇನ್ನೊಂದು ಗುರುಕುಲದಲ್ಲಿ ಓದ್ತಾ ಇರ್ತಾಳೆ. ಆಕೆನೂ ಸಹ ವಿದ್ಯಾಭ್ಯಾಸ ಮುಗಿಸಿ ಬರುವಾಗ ಅಲ್ಲಿ ಆರಿಕಾ ಇರ್ತಾರೆ. ಆರಿಕರ ಜೋಡಿ ಆಕೆನೂ ಸಹ 15 ದಿವಸ ಬ್ರಹ್ಮಚರ್ಯ ವ್ರತವನ್ನು ತೊಗೊಂಡು ಬರ್ತಾಳೆ. ಅಂದರೆ ಒಬ್ಬರು ಶುಕ್ಲ ಪಕ್ಷ ತೊಗೊಂಡ್ರೆ ಒಬ್ಬರು ಕೃಷ್ಣ ಪಕ್ಷದ ತೊಗೊತಾರೆ. ಇಬ್ಬರೂ ಬರ್ತಾರೆ. ಗೊತ್ತಿರಂಗಿಲ್ಲ ಯಾರಿಗೂ, ತಂದೆ ತಾಯಿ ಗೊತ್ತಿರಂಗಿಲ್ಲ, ಯಾರಿಗೂ ಗೊತ್ತಿರಂಗಿಲ್ಲ. ಯೋಗಾನುಯೋಗದಿಂದ 2 ಸೇಡ್ಜಿಗಳು ದೋಸ್ತಿರ್ತಾರೆ. ಅವರು ಇಬ್ಬರನ್ನೂ ಸೇರಿ ಮದುವೆ ಮಾಡ್ತಾರೆ. ಮದುವೆ ಆದಮೇಲೆ ಇಬ್ಬರೂ ಸಹ ಆತ ಹೇಳ್ತಾನೆ, ನನಗೀಗ ಬ್ರಹ್ಮಚರ್ಯ ವ್ರತ ಪಾಲನೆ ಇದೆ, ಕ್ಷಮಾ ಮಾಡು, ಮತ್ತು ಇನ್ನೂ 4-5 ದಿವಸ ಮುಗೀತದೆ, ಆಮೇಲೆ ನಿನ್ನೊಂದು ಸಂಬಂಧ ಮಾಡ್ತೀನಿ, ಕ್ಷಮಾ ಮಾಡು ಅಂತ ಕೇಳ್ಕೊತಾನೆ. ಆಕೆ ಹೇಳ್ತಾಳೆ, ನಿಮಗೆ ಮುಗಿದ್ಮೇಲೆ ನನಗೆ ಸ್ಟಾರ್ಟ್ ಆಗ್ತದೆ. ನಿಮಗೆ ಬ್ರಹ್ಮಚರ್ಯ ಮುಗಿತಾ ಇದ್ದಾಗ ಒಬ್ಬರು ಶುಕ್ಲ ಪಕ್ಷ ತೊಗೊಂಡ್ರೆ ಒಬ್ಬರು ಕೃಷ್ಣ ಪಕ್ಷ ತೊಗೊಂಡಿದ್ದಾರೆ. ಒಬ್ಬರು ಮುಗಿತಾ ಇದ್ದಾಗ ಮತ್ತವ್ರಿಗೆ ಪ್ರಾರಂಭವಾಗ್ತದೆ. ಮತ್ತು ನಮಗಂತೂ ಮತ್ತು ಯಾವಾಗ ಸಂಬಂಧನಿಲ್ಲ. ಹಾಗಾಗಿ ನೀವಂತೂ ಬಹಳ ನಗರದ ಸೇಡ್ಜಿಯವ್ರ ಮಗ ಇದ್ದೀರಿ, ಅಪಾರವ ಸಂಪತ್ತಿದೆ, ಒಬ್ಬನೇ ಮಗ ಇದ್ದೀರಿ ನೀವು. ಈ ಸಂಪತ್ತನ್ನೆಲ್ಲ ಯಾರು ಭೋಗಿಸೋರು ಆಮೇಲೆ? ಹಾಗಾಗಿ ಸಂತಾನ ಇಲ್ಲ ಅಂದರೆ ತಂದೆ ತಾಯಿಯರು ದುಃಖಿ ಆಗ್ತಾರೆ. ನಾನೇ ನಿತ್ತು ಒಂದು ಅಂದರೆ ಕನ್ಯೆಯನ್ನು ನೋಡಿ ನಿಮಗೇನು ಮಾಡ್ತೀನಿ, ನಾನು ಮದುವೆ ಮಾಡಿಸ್ತೀನಿ ನಿತ್ತು, ಮತ್ತು ನಾನು ಮದುವೆ ಮಾಡಿಸಿ ಮದುವೆ ಆದಮೇಲೆ ಆರಿಕಾ ದೀಕ್ಷಾ ತಗೊತೀನಿ ಅಂತ ಹೇಳಕ್ಕೆ. ಆಗ ಆತ ಹೇಳ್ತಾನೆ, ನೀನಂತೂ ಅಬಲಾ ಇದಿ, ಸ್ತ್ರೀ ಇದಿ. ಸ್ತ್ರೀ ಪರ್ಯಾಯ ಅಂತೂ ನಿಂದನೀಯವಾದಂಥದ್ದು, ಪರಾಧೀನವಾದಂಥದ್ದು. ಬಾಲ್ಯದಲ್ಲಿ ತಂದೆ ತಾಯಿಯರ ಅಧೀನ, ಹಾಗೆ ಯೌವನದಲ್ಲಿ ಪತಿಯಾಧೀನ, ಮುಪ್ಪಿನಲ್ಲೇ ಮಕ್ಕಳಾಧೀನ, ಯಾವಾಗಲೂ ಸಹ ಬೇರೆ ಆಧೀನದಲ್ಲೇ ಇರುವಂಥದ್ದು ಅಂತ. ನೀ ಸ್ತ್ರೀ ಪರ್ಯಾಯದಲ್ಲಿದ್ದು ಸಹ ನೀನು ಜಿನದೀಕ್ಷೆನ ತೆಗೆದುಕೊಳ್ಳಲಿಕ್ಕೆ ಆರಿಕೆ ಆಗ್ಲಿಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ನಾ ಪುರುಷ ಯಾಕೆ ಮದುವೆ ಮಾಡ್ಕೊಳ್ಳಿ? ನಾನಂದು ಮಾಡ್ಕೊಳ್ಳಂಗಿಲ್ಲ ಅಂತ ಹೇಳ್ತೀನಿ. ಹಾಗಾದರೆ ಈಗಂತೂ ಈಗಾಗಲೇ ತಂದೆ ತಾಯಿರಿಗೆ ಗೊತ್ತಾದರೆ ತಂದೆ ತಾಯಿಗಳು ದುಃಖಿ ಆಗ್ತಾರೆ ಭಾಳ. ಅದರಿಂದ ಎಲ್ಲಿಯ ತನಕ ನಮ್ಮಿಬ್ಬರಿಗೆ ಬಿಟ್ಟು ಯಾರಿಗೆ ಗೊತ್ತಾಗಂಗಿಲ್ಲ ಅಲ್ಲಿ ತನಕ ಈ ವ್ರತ ಪಾಲನೆ ಮಾಡ್ತಾ ಮನೆಯಲ್ಲೇ ಇರೋನು. ಎಲ್ಲರ ಕಣ್ಣಿಗೆ ಪತಿ ಪತ್ನಿಯರಾಗಿ ಇರೋನು. ಪತಿ ಪತ್ನಿಯರು ಹೇಗಿರ್ತಾರೋ ಅದೇ ರೀತಿ ಒಂದೇ ರೂಮಲ್ಲಿ ಇರೋದು, ಎಲ್ಲ ಕಡೆಗೆ ಓಡಾಡೋದು, ಎಲ್ಲ ಕೆಲಸಗಳು ಅದೇ ರೀತಿಯಾಗಿ ಮಾಡುವಂಥದ್ದು. ಆದರೆ ನಾವು ಅಣ್ಣ ತಂಗಿಯಾಗಿ ಇರೋನು, ಯಾರಿಗೆ ಗೊತ್ತಾಗಬಾರ್ದು ನಾವು ಬ್ರಹ್ಮಚರ್ಯ ವ್ರತ ಪಾಲನೆ ಮಾಡ್ತಾ ಇದ್ದೀವಿ ಅಂತೇಳಿ. ಯಾವಾಗ ನಮ್ಮಿಬ್ಬರಿಗೆ ಬಿಟ್ಟು ಮೂರನೇರಿಗೆ ಗೊತ್ತಾಗ್ತದ ಹಾಗೆ 2 ಜನ ದೀಕ್ಷಾ ತಗೊಳ್ಳೋನು. ನೀ ಆರಿಕಾ ಸಂಘದಲ್ಲಿ ಹೋಗ್ಬೋದು, ನಾವು ಮುನಿ ಸಂಘದಲ್ಲಿ ಹೋಗಿ ಮುನಿ ದೀಕ್ಷೆ ತಗೊಳ್ತೀನಿ ಅಂತೇಳಿ ಸಂಕಲ್ಪ ಮಾಡಿಕೊಂಡು ಇಬ್ಬರೂ ಪಾಲನೆ ಮಾಡ್ತಾ ಇರ್ತಾರೆ. 40 ವರ್ಷಗಳ ಕಾಲ ಕಳೆದು ಹೋಗಿರ್ತದೆ. ಆದರೆ ಆ ಕಡೆ ಆಕೆ ಮನೆಯಲ್ಲೂ ಸಹ ನಮ್ಮ ಪುತ್ರಿಗೆ ಮಕ್ಕಳಾಗಲಿಲ್ಲ, ನೀವು ಚಿಂತೆ ಮಾಡ್ತಿರಲಿಲ್ಲ, ಸಂತಾನ ಆಗಲಿಲ್ಲ. ಆ ಕಡೆಯಲ್ಲಿ ಸೇಡ್ಜಿಯ ಮಗನ ಅವ್ರ ತಂದೆ ತಾಯಿಯವರು ಚಿಂತನೆ ಮಾಡ್ತಾ ಇರ್ತಾರೆ, ಯಾಕಾಗಿಲ್ಲ, ಸಂತಾನ ಆಗಲಿಲ್ಲ. ವೈದ್ಯರೆಲ್ಲ ಪರೀಕ್ಷೆ ಮಾಡಿ ಎಲ್ಲ ನೋಡ್ತಾರೆ, ಇಬ್ಬರಲ್ಲೂ ಯಾವ ದೋಷ ಇಲ್ಲ, ಸಂತಾನ ಆಗದೇ ಇರೋದಕ್ಕೆ ಯಾವುದೇ ದೋಷಗಳಿಲ್ಲ ಇವರಲ್ಲಿ. ಆದರೆ ಇಬ್ಬರು ಯೋಗ್ಯರಾಗಿದ್ದಾರೆ. ಆದರೆ ಯಾರಿಗೂ ರಹಸ್ಯ ಗೊತ್ತಾಗೋಲ್ಲ. ಯಾವಾಗ ಗೊತ್ತಾಗ್ತದೆ ಆಗ ಅವರಿಬ್ಬರು ಸಹ ದೀಕ್ಷೆಯನ್ನು ಧಾರಣೆಯನ್ನು ಮಾಡ್ತಾರೆ. ಅಂದರೆ ಅಷ್ಟು ಕಠಿಣವಾದಂಥ ಅಶೀಧಾರ ವ್ರತ.
ಇಲ್ಲಿ ಯಶಿದಾರ ವ್ರತವನ್ನು ಈತ ಏನು ಮಾಡ್ತಾ ಇರ್ತಾನೆ, ಅಭಿರಾಮನು ಪಾಲನೆಯನ್ನು ಮಾಡ್ತಾ ಇರ್ತಾನೆ. ಎಷ್ಟು ಜನ ರಾಣಿಯರು? 3,000 ಜನ ರಾಣಿಯರ ಮಧ್ಯದಲ್ಲಿದ್ದರೂ ಸಹ ಆತನು ಅಖಂಡವಾದ ಬ್ರಹ್ಮಚರ್ಯವನ್ನು ಪಾಲನೆ ಮಾಡ್ತಾ ಇರ್ತಾನೆ. ಅಹಿಂಸಾ ಪರಮೋ ಧರ್ಮಕಿ ಪ್ರಭುದೇವತು